ಗಂಧದ ಚಂದದ ಹೊನ್ನಿನ ಮಣಿಯೇ ರಾಘವ ಮನಸ್ಸು ಕನ್ನಡವತರಿಸಿದ ಭಾರತ ಜನನಿಯ ಸಂಚಾರೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಅಭಿನವ ಸಂಚಲ ಗೌತಮ ದಿನನುತ ಭಾರತ ಜನನಿಯ ಸಂಚಾರೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರತ್ನ ಷಡಕ್ಷರಿ ಕೊಂಡ ಕಂಬರ ಶ್ರೀಮತಿ ಚಂದ ಕುಮಾರ ವ್ಯಾಸರ ಮಂಗಳ ರಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ಜ್ಞಾನದ ರಾಮಾನಂದ ಕಬೀರರ ಭಾರತ ಜನನಿಯ ಸಂಚಾರೆ ಕೈಯವ ಹೊಯ್ಸಳರಾಡಿನ ನಾಡೆ ರಂಗನ ಜಗಣರ ಮೆಚ್ಚಿನ ಕ್ರೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಸಂಚಾರೆ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತೀಯರೆಯ ಉದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈರಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಂಗಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರದಿಂದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯ ಮೇಲೆ ಅಧ್ಯಕ್ಷರಾಗಿರುವ ನಮ್ಮೆಲ್ಲರ ನೆಚ್ಚಿನ ಕುಲಪತಿಗಳು ಸ್ನೇಹಿತರು ಆದ ಪ್ರೊಫೆಸರ್ ಗುರು ಶ್ರೀರಾಮ್ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಆಗಮಿಸಿರುವ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು, ಬಹುಭಾಷಾ ಪಂಡಿತರು, ಬಹುಸುತ ವಿದ್ವಾಂಸರು ಆಗಿರ್ತಕ್ಕಂಥ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ವರ ಅವರೇ, ಪ್ರಶಸ್ತಿ ಪ್ರದಾನ ಮಾಡಲು ಆಗಮಿಸಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಮತ್ತು ಖ್ಯಾತ ವಿಜ್ಞಾನಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಇ ಟಿ ಪುಟ್ಟಯ್ಯ ಸರ್ ಅವರೇ, ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಸಿಂಡಿಕೇಟ್ ಸದಸ್ಯರು, ಸಾಹಿತಿಗಳಾದ ಶ್ರೀ ಎಸ್ ಟಿ ಸುಳ್ಳದವರೇ, ಇನ್ನೊಬ್ಬ ಹಿರಿಯ ಪ್ರಾಧ್ಯಾಪಕರು, ವಾಣಿಜ್ಯ ವಿಭಾಗದ ತಜ್ಞರು ಆಗಿರ್ತಕ್ಕಂಥ ವಿದ್ಯಾವಿಷಯ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಲಕ್ಷ್ಮಣ ರಾಘವ್ ಸರ್ ಅವರೇ, ಪರೀಕ್ಷಾಂಗ ವಿಭಾಗದ ಕುಲಸಚಿವರಾದ ಪ್ರೊಫೆಸರ್ ಮೇಧಾವಿ ಕಟ್ಟಿ ಅವರೇ, ಶ್ರೀಮತಿ ವಿತ್ತಾಧಿಕಾರಿ ಶ್ರೀಮತಿ ಗಾಯತ್ರಿ ಅವರೇ, ಪ್ರಶಸ್ತಿ ಪುರಸ್ಕೃತ ಎಲ್ಲ ಬಂಧುಗಳೇ, ಸಭಿಕರೇ, ವಿಶ್ವವಿದ್ಯಾಲಯದ ಅಧ್ಯಾಪಕ ಅಧ್ಯಾಪಕೇತರ ಮಿತ್ರರೇ, ವಿದ್ಯಾರ್ಥಿನಿಯರು, ಆರಂಭದಲ್ಲಿ ಸ್ವಾಗತ ಮಾತುಗಳನ್ನಾಡಿ ಈ ಕಾರ್ಯಕ್ರಮದ ದೇಶಗಳೇನು ಅನ್ನೋದನ್ನು ಪ್ರಾಸ್ತಾವಿಕ ಮಾತುಗಳಲ್ಲಿ ಆಡುವುದರಲ್ಲಿ ನಾನು ನಿಂತಿದ್ದೇನೆ. ಮೊದಲಿಗೆ ನಾನು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಭಾರ ಕುಲಪತಿಗಳಾದ ಪ್ರೊಫೆಸರ್ ಗುರು ಶ್ರೀರಾಮ್ ಅವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾರೆ. ಅದೇ ರೀತಿ ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಉದ್ದೇಶಿಸಿ ಮಾತನಾಡಲು ಆಗಮಿಸಿರುವ ವಿಶ್ರಾಂತ ಕುಲಪತಿಗಳು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ವರ ಅವರನ್ನು ಕೂಡ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸ್ವಾಗತವನ್ನು ಕೋರುತ್ತಾರೆ. ಇಂದಿನ ಸಮಾರಂಭದಲ್ಲಿ ಪ್ರಶಸ್ತಿ ಪಡೆಯಲು ಎಲ್ಲ ಪ್ರಶಸ್ತಿ ಪ್ರದಾನ ಮಾಡಲು ಆಗಮಿಸಿರುವ ನಮ್ಮ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಆಗಿರ್ತಕ್ಕಂಥ ಪ್ರೊಫೆಸರ್ ಇ ಟಿ ಪುಟ್ಟಯ್ಯ ಸರ್ ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸಿಂಡಿಕೇಟ್ ಸದಸ್ಯರು, ಸಾಹಿತಿಗಳು, ಜನಸ್ನೇಹಿಗಳು ಆಗಿರ್ತಕ್ಕಂಥ ಶ್ರೀ ಎಸ್ ಪಿ ಸುಳ್ಳ ಸರ್ ಅವರನ್ನು ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿ ಪ್ರಾಧ್ಯಾಪಕರು, ವಿದ್ಯಾವಿಷಯ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ
ಪ್ರೊಫೆಸರ್ ಲಕ್ಷ್ಮಣ್ ರಾಘವೇಂದ್ರ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಗೃಹ ಸಚಿವರಾದ ಪ್ರೊಫೆಸರ್ ರಮೇಶ್ ಲಡನ್ಕರ್ ಸರ್ ಈ ಕಾರ್ಯಕ್ರಮದ ಹಿಂದಿನ ರೂವಾರಿ, ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಲಿಕ್ಕೆ ಅವರು ಕಾರಣ, ಆಡಳಿತಾತ್ಮಕವಾಗಿ ಅನುಮೋದನೆ ನೀಡಿ ಅವರನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗೃಹ ಸಚಿವರು ಮೌಲ್ಯಮಾಪನ ಪ್ರೊಫೆಸರ್ ಮೇಧಾವತಿ ಕಟ್ಟಿ ಅವರನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಇವತ್ತಿನ ಕೇಂದ್ರ ಬಿಂದುಗಳಾಗಿರುವ ಪ್ರಶಸ್ತಿ ಪುರಸ್ಕೃತರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಒಂದು ರೀತಿ ಮದುವೆಯಲ್ಲಿ ಮದುಮಕ್ಕಳು ಹೇಗೆ ಕೂತಿರ್ತಾರೋ ಹಾಗೆಲ್ಲ ಕೂತಿದ್ದಾರೆ. ಅವರಿಗೆಲ್ಲರಿಗೂ ಇನ್ನೊಂದು ಸಾರಿ ಚಪ್ಪಾಳೆ ತಟ್ಟಿ ಹೃತ್ಪೂರ್ವಕವಾದ ಸ್ವಾಗತ. ಅದೇ ರೀತಿ ನೀವಿಲ್ಲೇ ಸಭೆ ನಡೆಯಲಿಲ್ಲ, ನಾವು ಅಷ್ಟೇ ಇಲ್ಲಿ ಕಾರ್ಯಕ್ರಮ ಆಗೋದಿಲ್ಲ. ಇಷ್ಟು ಜನ ಪ್ರಶಸ್ತಿ ಪುರಸ್ಕೃತ ಬಂಧುಗಳು, ಸ್ನೇಹಿತರು, ವಿದ್ಯಾರ್ಥಿಗಳು, ಅಧ್ಯಾಪಕ ಮಿತ್ರರು, ಎಲ್ಲ ವಿಭಾಗಗಳ ಅತಿಥಿ ಅಧ್ಯಾಪಕರು, ಸಂಶೋಧನಾ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದ್ದೀರಿ. ನಿಮ್ಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ವಿಶ್ವವಿದ್ಯಾಲಯದ ಪರವಾಗಿ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಕನ್ನಡ ರಾಜ್ಯೋತ್ಸವ ನವೆಂಬರ್ನಲ್ಲಿ ಆಗಬೇಕು, ಈಗ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಸಣ್ಣ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಹುಟ್ಟಬಹುದು. ಆ ಹೊತ್ತಲ್ಲಿ ನವೆಂಬರ್ ತಿಂಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಬಂದಿರೋದ್ರಿಂದ ನ್ಯಾಕ್ ಸಮಿತಿ ವಿಸಿಟ್ ಮಾಡ್ತಾ ಇತ್ತು. ಹೀಗಾಗಿ ನಾವೆಲ್ಲರೂ ಆ ನ್ಯಾಕ್ ಸಿದ್ಧತೆಯಲ್ಲಿದ್ದೀವಿ. ಪ್ರಯತ್ನ ಫಲವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಿ ಗ್ರೇಡ್ ಇತ್ತು ಮೊದಲ, ಆಮೇಲೆ B+ ಬಂತು. ಆ ಪ್ರಯತ್ನದ ಫಲವಾಗಿ ಈ ಕಾರ್ಯಕ್ರಮ ಒಂಚೂರು ಮುಂದೆ ಹಾಕಬೇಕಾಯಿತು. ಅದಕ್ಕಾಗಿ ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ. ಸ್ನೇಹಿತರೆ, ಇದು ತಮ್ಮ ಗಮನಕ್ಕೆ ಅಂತ ಒಂಚೂರು ತಡವಾಗಿದ್ದಕ್ಕೂ ಕ್ಷಮೆ ಕೋರ್ತೇನೆ. ಗುಲ್ಬರ್ಗ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿನೇ ಇಂಥದೊಂದು ಕಾರ್ಯಕ್ರಮ ಮಾಡುವ ಯಾವುದಾದ್ರೂ ವಿಶ್ವವಿದ್ಯಾಲಯ ಇದ್ದರೆ ಅದು ಗುಲ್ಬರ್ಗ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ. ಇದನ್ನು ನೋಡಿಬಿಟ್ಟು ಇತ್ತೀಚೆಗೆ ಕರ್ನಾಟಕ ವಿಶ್ವದಲ್ಲಿ ಧಾರವಾಡದವರು ಒಂದು 4 ಜನರಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಒಂದು 4 ಜನರಿಗೆ ಅಷ್ಟೇ. ಈ ನಮ್ಮ ವಿಶ್ವವಿದ್ಯಾಲಯ ಕಳೆದ 45 ವರ್ಷಗಳಿಂದ ಹಾಮಾನಾಯಕರು ಕುಲಪತಿಗಳಾಗಿದ್ದಾಗ ಈ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಾಂಸ್ಕೃತಿಕವಾಗಿ ಈ ಪ್ರದೇಶ ತುಂಬ ಶ್ರೀಮಂತ ಪ್ರದೇಶ ಆಗಿದ್ದು, ಬೆಂಗಳೂರಿನಂಥ ನಮ್ಮ ರಾಜಧಾನಿಯಿಂದ ತುಂಬ ದೂರ ಇರೋದ್ರಿಂದ ಸಾಂಸ್ಕೃತಿಕವಾಗಿ ಯಾವುದೇ ನೆಲೆಯೊಳಗೆ ಪ್ರಯತ್ನ ಮಾಡಿದ್ರು ಅವಕಾಶಗಳು ಸಿಗ್ತಾ ಇರಲಿಲ್ಲ, ವಂಚನೆಗೊಳಗಾಗ್ತಾ ಇದೆ. ಸೊ ಅವಕಾಶಗಳಿಗೆ ವಂಚಿತರಾಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಆವತ್ತಿನ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿ ಹಾಮಾನಾಯಕರು ಒಬ್ಬ ಸೃಜನಶೀಲ ಮನಸ್ಸಿನ ವಿದ್ವಾಂಸ, ಸಾಹಿತಿಯಾಗಿ ಈ ಭಾಗದ ಮಕ್ಕಳಲ್ಲಿ ಸಾಹಿತ್ಯಗಳಲ್ಲಿ ಉತ್ತೇಜನ ತುಂಬಬೇಕು, ಒಂದು ಏನಾದರೂ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ಪ್ರಸಾರಕದ ಮೂಲಕ ಒಂದು 10 ಜನರಿಗೆ ಪ್ರಶಸ್ತಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ. ಆ ಆರಂಭವಾದ ಕಾರ್ಯಕ್ರಮಗಳನ್ನು 65 ವರ್ಷಗಳು ನಿರಂತರವಾಗಿ ನಡ್ಕೊಂಡು ಬಂದಿದ್ವಿ. ಸ್ನೇಹಿತರಿಗೆ ಗೊತ್ತಿರಲಿ, ಬೆಂಗಳೂರು ಬ್ಯಾಂಕ್ವೆಟ್ ಹಾಲ್ನಲ್ಲೋ ರವೀಂದ್ರ ಕಲಾಕ್ಷೇತ್ರದಲ್ಲೋ ಪ್ರತಿ ಸಲ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲೂ ಹೀಗೆ ವೇದಿಕೆ ಇರ್ತದೆ. ಒಂದು ಇಲ್ಲಿ ಅಲ್ಲ ಎಷ್ಟೇ ರಾಜ್ಯೋತ್ಸವ ಅನ್ನೋದ್ರ ಮೇಲೆ ಅಷ್ಟು ಸಂಖ್ಯೆ ಇರ್ತದೆ. ಆದರೆ ನಮ್ಮಲ್ಲಿ 30 ರಿಂದ 32 ಜನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೀತಾರೆ. ಅಲ್ಲಿ ಹಣ ಹೆಚ್ಚಿರ್ತದೆ, ನಮ್ಮಲ್ಲಿ ಹಣ ಕಡಿಮೆ ಇರ್ತದೆ. ಆದರೆ ಕಲ್ಯಾಣ ಕರ್ನಾಟಕದ ಪ್ರದೇಶವನ್ನು ಒಳಗೊಂಡಂತೆ ರಾಜ್ಯದ ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಇದ್ದೀವಿ. ರಾಜ್ಯದ ಪ್ರಶಸ್ತಿ ಯಾವುವು? ಜಯತೀರ್ಥ ರಾಜ್ ಪುರೋಹಿತ್ ಕಥಾ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, ಬೆಳ್ಳಿ ಪದಕ, ಕಂಚಿನ ಪದಕ, ಪ್ರಮಾಣ ಪತ್ರ ಅಂತ ಹೇಳಿ ಅದು ರಾಜ್ಯ ಮಟ್ಟದ ಸ್ಪರ್ಧೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮೇಲೆ ಯಾರಾದರೂ ಆ ಪರಿಸರದಲ್ಲಿ ಪುಸ್ತಕ ಬರೆದಿದ್ದರೆ ಅಂಥವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯ ಮಟ್ಟದ ಪುಸ್ತಕ ಬಹುಮಾನ ಕೊಡ್ತೀವಿ. ವಿಶೇಷ ಅಂದರೆ ರಾಜ್ಯ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರಾಗಿರುವ ಶ್ರೀ ಸತೀಶ್ ಹೊಸ್ಮನಿಯವರು ಅವರ ತಾಯಿ ಹೆಸರಿನಲ್ಲಿ 1.5 ಲಕ್ಷ ರೂಪಾಯಿ ವಿಶ್ವವಿದ್ಯಾಲಯಕ್ಕೆ ಡೆಪಾಸಿಟ್ ಮಾಡಿ ಆ ಬರುವ ಹಣದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆಯೇ ಸಮಾಜ ವಿಜ್ಞಾನದ ಪುಸ್ತಕಕ್ಕೂ ನಾವು ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಇನ್ನೊಂದು ವಿಶೇಷ ಏನಂದರೆ, ವಿಜ್ಞಾನದ ಪುಸ್ತಕಕ್ಕೂ ನಾವು ಯಾವ ಪ್ರಶಸ್ತಿ ಕೊಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಹಿಂದಿನ ಅವಧಿಯ ಕುಲಪತಿ ಆಗ್ತಕ್ಕಂತಹ ಪ್ರೊಫೆಸರ್ ನಿರಂಜನ್ ಅವರು, ಈ ಹಿಂದೆ ಪುಟ್ಟಯ್ಯನವರು ಅವರಿದ್ದಾಗ ಒಂದೆರಡು ಪ್ರಶಸ್ತಿಗಳನ್ನು ನಾವು ಹೆಚ್ಚು ಮಾಡಿದ್ರು. ನಿರಂಜನ್ ಅವರು ಕೂಡ ಒಂದು ವಿಜ್ಞಾನ ಪುಸ್ತಕ ಕೊಡಬಾರ್ದೇಕೆ ಅಂತ ಹೇಳಿ ಕಳೆದ 5 ವರ್ಷಗಳಿಂದ ನಾವು ವಿಜ್ಞಾನ ಪುಸ್ತಕ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಈ ಪ್ರಶಸ್ತಿ ಪ್ರದಾನ ಸಮಾರಂಭ ವಿಶ್ವವಿದ್ಯಾಲಯ ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಇನ್ನೊಂದು ವಿಶೇಷ, ಈ ರೀತಿ ಪ್ರಶಸ್ತಿ ಪಡೆದ ಅನೇಕ ಕಥೆಗಾರರು ರಾಜ್ಯ ಮಟ್ಟದಲ್ಲಿ ಕಥೆಗಾರರಾಗಿ ಹೆಸರು ಪಡೆದಿದ್ದಾರೆ. ಮತ್ತೆ ಗಿಲ್ಲಿ ಪುಸ್ತಕ ಬಹುಮಾನ ತಗೊಂಡು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಸಾಹಿತಿಗಳಾಗಿದ್ದಾರೆ. ಸೊ ಈ ಪ್ರದೇಶದ ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ ಈ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಚಿತ್ರಕಲೆ ಮತ್ತು ಶಿಲ್ಪಕಲಾ ಪ್ರಶಸ್ತಿ ಕೂಡ ನಾವು ಪ್ರಾರಂಭ ಮಾಡಿದ್ವಿ.
ಸೊ ಹೀಗೆ ಈ ಪ್ರದೇಶದ ಜನರಿಗೆ ಸಾಹಿತ್ಯಿಕ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಉತ್ತೇಜನ ಕೊಟ್ಟು ಅವರು ನಾಡಿನಾದ್ಯಂತ ದೊಡ್ಡವರಾಗಿ ಬೆಳೀಲಿ, ಪ್ರೋತ್ಸಾಹ ಸಿಗಲಿ ಅನ್ನೋ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯ ಕಳೆದ 45 ವರ್ಷಗಳಿಂದ ತನ್ನದೇ ಆದ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದೆ. ಅಂತ ಒಂದು ಕಾರ್ಯಕ್ರಮ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಈಗ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಕುಲಪತಿಗಳಾದ ಪ್ರೊಫೆಸರ್ ನಮ್ಮ ಜಿ ಶ್ರೀರಾಮುಲು ಅವರು, ಇನ್ನೊಬ್ಬ ಸೋದರ ಸ್ನೇಹಿತರಾದ ಕುಲಸಚಿವರಾದ ರಮೇಶ್ ಲಂಡನ್ಕರ್ ಅವರು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಇದು ಯಶಸ್ವಿ, ಇದು ಏನಾದರೂ ಇವತ್ತು ಯಶಸ್ವಿ ಆಗಿದೆ ಅನ್ನೋದಾದ್ರೆ ಅವರಿಬ್ಬರು ಕಾರಣ ಅಂತಕ್ಕಂಥ ನಾವೆಲ್ಲ ನೆಪ ಮಾತ್ರ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಜರುಗ್ತಾ ಇದೆ. ಇಷ್ಟು ಪ್ರಾಸ್ತಾವಿಕ ಸಾಕು ಅನಿಸುತ್ತೆ. ಇಷ್ಟು ಸ್ವಾಗತ ಜೊತೆ ಇನ್ನೊಂದು ಸಾರಿ ಎದುರಿಗಿರುವ ವೇದಿಕೆ ಮೇಲಿರುವ ಎಲ್ಲರನ್ನ ವಿಶ್ವವಿದ್ಯಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಏನಾದರೂ ಅಡಚಣೆಗಳಾಗಿದ್ರೆ ಒಳ್ಳೆಯದನ್ನು ಇಟ್ಕೊಂಡು ಆದದಲ್ಲಿ ಬಿಟ್ಬಿಟ್ಟು ಗುಲ್ಬರ್ಗ ವಿಶ್ವವಿದ್ಯಾಲಯವನ್ನು ಹರಸುತ್ತಾ ಹೋಗ್ಬೇಕು ಅಂತ ಹೇಳಿ ನಾನು ಸ್ವಾಗತ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸರ್ ಅವರಿಗೆ ತುಂಬ ಧನ್ಯವಾದಗಳು. ಸರ್ ಅವರಿಗೆ ತುಂಬ ಧನ್ಯವಾದಗಳು. ಸಿಂಡಿಕೇಟ್ ಸದಸ್ಯರಾದ ಶ್ರೀ ಎಸ್ ಪಿ ಕುಳ ಸರ್ ಅವರಿಗೆ, ಹೈಸ್ಕೂಲ್ ರಾಜನಾಥ ಸರ್ ಅವರಿಗೆ, ಶ್ರೀ ಸರ್ ಧನ್ಯವಾದಗಳು. ಮೌಲ್ಯಮಾಪನದ ಪೋಷಕರಾದ ಸರ್ ಅವರಿಗೆ ಧನ್ಯವಾದಗಳು. ಮೊದಲಿಗೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಪ್ರಶಸ್ತಿಗಳು ಶ್ರೀ ಸಿದ್ದರಾಮ್ ಹುಂಕಲ್ ಅವರು ಯಾದಗಿರಿ ಜಿಲ್ಲೆಯ ಶಾಪುರ ಪದವಿ ಪಡೆದಿದ್ದಾರೆ. ಇವರು ಕನ್ನಡ ಸಾಹಿತ್ಯದಲ್ಲಿ ಒಟ್ಟು 50 ಪ್ರಕಟಿತ ಪುಸ್ತಕಗಳನ್ನು ಹೊಂದಿದ್ದಾರೆ. ಕಥೆ, ಚಿತ್ರಕಲೆಯ ಕನ್ನಡಗಳು, ಹೃದಯ ಗೀತೆ ಮುಂತಾದ ಕೃತಿಗಳನ್ನು ಪಡಿಸಿದ್ದಾರೆ. ಪ್ರಸ್ತುತ ಇವರ ಶಾಯಿರಿ ನೌಕ ಎಂಬ ಕನ್ನಡ ಸೃಜನಾ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಶ್ರೀ ವೀರೇಂದ್ರ ರಾವಿನಾಳ್ ಬೆಳ್ತಂಗಡಿ ಕೃತಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ನೀಡುವ ಪ್ರಸಾರಾಂಗದ ವತಿಯಿಂದ ನೀಡುವ ಪ್ರಶಸ್ತಿ, ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗುತ್ತದೆ. ಎಸ್ ಬಿ ಕುಚ್ಬಾಳ್ ಅವರು ಬೀದರ್ ಜಿಲ್ಲೆಯವರಾಗಿದ್ದು BA BEd ಪದವಿ ಪಡೆದುಕೊಂಡಿದ್ದಾರೆ. ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಕೃತಿ ಸೃಜನಾ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಶ್ರೀ ಚಾಂದ್ ಪಾಷಾ NS ಅವರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮುದೇಬಾಳ್ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರು ಸಾಹಿತ್ಯ ಆಸಕ್ತರಾಗಿದ್ದು ಚಿಕ್ಕ ವಯಸ್ಸಿನಲ್ಲಿ ಕಥೆ, ಕಾದಂಬರಿ ಓದಿದ್ದಾರೆ ಮತ್ತು ಇವರ ಒದ್ದೆ ಕಣ್ಣಿನ ದೀಪ ಎಂಬ ಸೃಜನ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸರ್, ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಶ್ರೀಮತಿ ಅರುಣಾ ನರೇಂದ್ರ ಅವರು ಬಾಗಲಕೋಟೆ ಜಿಲ್ಲೆಯ ಬೊಪ್ಪಣ್ಣಗಿರಿಯಲ್ಲಿ ಶ್ರೀ ಶಾಂತಮ್ಮ ವಿಬಂಬ ದಂಪತಿಗಳಿಗೆ ಜನಿಸಿದರು. ಇವರು ಪದವಿಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಇವರ ಗದ್ದಲದೊಳಗೆ ಹಾಕಿ ನಿಂತಿ ಎಂಬ ಸೃಜನಶೀಲ ಕೃತಿಗೆ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಾಂಗ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಮೇಡಮ್, ತಮಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಘಟ್ಟ ಸರ್ ಅವರಿಗೆ
ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಂಸ್ಥೆ. ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಮಿಗೆ ಅವರು ಕಲಬುರಗಿ ಜಿಲ್ಲೆಯವರಾಗಿದ್ದು MA MPhil PhD ಪದವಿಯರಾಗಿದ್ದು ಕುಲ್ಬುರ್ಗಿ ವಿಶ್ವವಿದ್ಯಾಲಯ ಕಲಬುರಗಿಯಿಂದ ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಇವರು ಸರ್ಕಾರಿ ಮಹಾವಿದ್ಯಾಲಯ ಸಂಯುಕ್ತ ಕಲಬುರಗಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರ ಸಾಹಿತ್ಯ ಸಂಗಮ ಎಂಬ ಕನ್ನಡ ಸಾಹಿತ್ಯದ ಸೃಜನೇತರ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಕುಲ್ಬುರ್ಗಿ ವಿಶ್ವವಿದ್ಯಾಲಯ ಪ್ರಸಾರಾಂಗ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸ್ತಾ ಇದೆ. ಸರ್, ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಡಾಕ್ಟರ್ ಸಿದ್ಧಲಿಂಗಪ್ಪ ಕೊಟ್ನಕಲ್ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೊಟ್ನೂರಿನಲ್ಲಿ ಗ್ರಾಮದಲ್ಲಿ ಜನಿಸಿದವರು. ಇವರು ಕೊಪ್ಪಳ ಚರಿತ್ರೆ ಎಂಬ ಸೃಜನೇತರ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗಿದೆ. ಸರ್, ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಸಂಗೀತ ಎಂ ಹಿರೇಮಠ ಅವರು MA PhD ಪದವಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಮಹಾಗಾಂವ್ ಕ್ಲಾಸ್ನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಇವರ ಸಾಹಿತ್ಯ ಸಂಭ್ರಮ ಎಂಬ ಕನ್ನಡ ಸೃಜನೇತರ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ನೀಡಿದ್ದಾರೆ. ನಗದು ಬಹುಮಾನ ನೀಡಿ ಗೌರವಿಸಲಾಗಿದೆ. ಮೇಡಮ್, ತಮಗೆ ತುಂಬ ಧನ್ಯವಾದಗಳು. ಡಾಕ್ಟರ್ ಅಶೋಕ್ ಧರ್ಮಣಿ ಅವರು ಕಲಬುರಗಿ ಜಿಲ್ಲೆಯ ಜೇವರಿಗೆ ಅವರಾಗಿದ್ದಾರೆ. MA ಪತ್ರಿಕೋದ್ಯಮದಲ್ಲಿ ಪದವಿ ಪಡೆದು ಆ ವಿಭಾಗದಲ್ಲಿ PhD ಪಡೆದುಕೊಂಡಿದ್ದಾರೆ. ಇವರು ಮಾಧ್ಯಮ ಸಾಮಾಜಿಕ ಪರಿವರ್ತನೆ ಎಂಬ ಸೃಜನೇತರ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಹೊಸ ವತಿಯಿಂದ ನೀಡುವ ಕರ್ನಾಟಕ ಪ್ರಶಸ್ತಿ ನೀಡಿ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗಿದೆ. ಸರ್, ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಡಾಕ್ಟರ್ ದಂಡೇಶ್ವರ್ ದಂಡೆ ಅವರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಸೋಮನಾಯಕನ ಜಿಲ್ಲೆಯಲ್ಲಿ ಜನಿಸಿದವರು. ಇವರು ವಚನ ಜೀವನ ಮಾರ್ಗ ಎಂಬ ಕೃತಿಗೆ ವಚನ ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಕಲಾವಿದರಿಗೆ ಗೌರವಿಸಲಾಗಿದೆ. ಸರ್, ತಮಗೆ ಅಭಿನಂದನೆಗಳು. ಮತ್ತು TC ಲಿಂಗಣ್ಣ ಅವರು ಸಾಹಿತ್ಯ ಸಂಶೋಧನಾ ಜನಪದ ತಜ್ಞರು, ಬರಹಗಾರರು. ಇವರು MA ಪದವೀಧರರು ಆಗಿದ್ದಾರೆ. ಇವರು ನಮ್ಮೂರ ಜಾನಪದ ಎಂಬ ಕೃತಿಗೆ ಜಾನಪದ ಕ್ಷೇತ್ರದಲ್ಲಿ ಉತ್ತಮ ಕೃತಿ ಎಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸ್ತಾ ಇದೆ. ಸರ್, ತಮಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಕಲಬುರಗಿ ಜಿಲ್ಲೆಯ ಶಾಬಾದ್ನಲ್ಲಿ ತಂದೆ ಶುಭಸೆಯ ತಾಯಿ ರಾಜಮ್ಮ ಅವರ ಉದರದಲ್ಲಿ ಜನಿಸಿದ್ದಾರೆ. ಇವರು ಪಂಡಿತ ಸಾರನಾಥರಿಗೆ ಅಮೃತ ಶಾಲೆಯಲ್ಲಿ ಸೇರಿ ಹಲವು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಸುಗವೀರ ಶರ್ಮಾ ಎಂಬ ಜೀವನ ಕಥನ ಎಂಬ ಕ್ಷೇತ್ರದಲ್ಲಿ ಉತ್ತಮ ಕೃತಿಯನ್ನು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಾಂಗ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸ್ತಾ ಇದೆ. ಮೇಡಮ್, ತಮಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಸದಾನಂದ ಪಾಟೀಲ್ ಅವರು ಕಲಬುರಗಿ ಜಿಲ್ಲೆಯ ಜೇವರಿಗೆಯಲ್ಲಿ ಜನಿಸಿದ್ದಾರೆ. ಇವರು MA BSc ಮತ್ತು ಇಡಿ ಪದವೀಧರರಾಗಿದ್ದು ವೃತ್ತಿಯಲ್ಲಿ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಚಳುವಳಿ ಎಂಬ ಜೀವನ ಕಥನ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಕೃತಿ ಎಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಾಂಗ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸ್ತಾ ಇದೆ. ಸರ್, ಅವರಿಗೆ ತುಂಬ ಧನ್ಯವಾದಗಳು. ಡಾಕ್ಟರ್ ಸೂರ್ಯಕಾಂತ್ ಎಸ್ ಸುಜಾರ್ ಅವರು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನವರಾಗಿದ್ದು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ MA PhD ಪಡೆದುಕೊಂಡಿದ್ದಾರೆ. ಗುಲ್ಬರ್ಗ NV ಮಹಾವಿದ್ಯಾಲಯದ ಕಾಲೇಜಲ್ಲಿ ಸುಮಾರು 30 ವರ್ಷಗಳ ಕಾಲ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಇವರ ಆಧುನಿಕ ಭೂತತ್ವ ಎಂಬ ಅನುವಾದ ಕೃತಿಯ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸ್ತಾ ಇದೆ. ಸರ್, ತಮಗೆ ತುಂಬ ಹೃದಯದ ಧನ್ಯವಾದಗಳು. ಮಲೇಶಪ್ಪ ಸಿದ್ದರಾಮಪ್ಪ ಅವರು ರಾಯಚೂರು ಜಿಲ್ಲೆಯ ಲಿಂಗೂರು ತಾಲೂಕಿನ ಸಿದ್ದರಾಮಪುರದವರಾಗಿದ್ದು ಗುಲ್ಬರ್ಗ ವಿಶ್ವವಿದ್ಯಾಲಯ MA ಪಡೆದು ಅದೇ ವಿಶ್ವವಿದ್ಯಾಲಯದ ಉತ್ತರ ಕರ್ನಾಟಕದ ಗಾಳಿದಾರರನ್ನು ಕುರಿತು PhD ಮಾಡಿದ್ದಾರೆ. ಇವರ ಪಡಿನೇರಳು ಕೃತಿಯ ಗಡಿನಾಡು ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ
ಪ್ರಸಾರಾಂಗದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸ್ತಾ ಇದೆ. ಸರ್, ತಮಗೆ ಧನ್ಯವಾದಗಳು. ಡಾಕ್ಟರ್ ಭೀಮಶಂಕರ್ ಸಿಂಗ್ ರಾಠೋಡ್, ಹಿಂದಿ ಭಾಷೆ ಮತ್ತು ಸಾಹಿತ್ಯ. ಸರ್ ಅವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಈ ಕೃತಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ನಗದು ಬಹುಮಾನ ನೀಡಿ ಗೌರವಿಸ್ತಾ ಇದೆ. ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಡಾಕ್ಟರ್ ಸಂಗಮೇಶ್ ಹಿರೇಮಠ, ಹೈಪೋಥಿಸಿಸ್ ಟೆಸ್ಟಿಂಗ್ ರಿಸರ್ಚ್ ಕೃತಿಗೆ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಶಸ್ತಿಗೆ ಭಾಜನವಾಗಿದೆ. ಡಾಕ್ಟರ್ ಸಂಗಮೇಶ್ ಹಿರೇಮಠ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಹೈಪೋಥಿಸಿಸ್ ಟೆಸ್ಟಿಂಗ್ ಇನ್ ರಿಸರ್ಚ್ ಕೃತಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಾಂಗದ ವತಿಯಿಂದ ನೀಡುವ ಪ್ರಶಸ್ತಿ ಫಲಕ ಮತ್ತು 5,000 ಬಹುಮಾನವನ್ನು ನೀಡಿ ಗೌರವಿಸಲಾಗಿದೆ. ಜೋರಾದ ಚಪ್ಪಾಳೆಗಳು. ಡಾಕ್ಟರ್ ಶರಣಬಸಪ್ಪ ವಡ್ಡನಗೇರಿ ಇವರು ಇಂಗ್ಲಿಷ್ ವಿಭಾಗದಲ್ಲಿ ವಿಷನ್ ಆಫ್ ಇನ್ನೋವೇಷನ್ ಇನ್ ಎಜುಕೇಷನ್ ಎಂಬ ಕೃತಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಾಂಗದ ವತಿಯಿಂದ ನೀಡುವ ಪ್ರಶಸ್ತಿ ಫಲಕ ಮತ್ತು 5,000 ಗೌರವಧನವನ್ನು ನೀಡಿ ಗೌರವಿಸಲಾಗುತ್ತದೆ. ಶ್ರೀ ಶರಣಬಸಪ್ಪ ವಡ್ಡನಗೇರಿಯವರು ರಾಜಬಂಧನಾಬಾದ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಮತ್ತು ಶ್ರೀ ವಡ್ಡನಗೇರಿ ಪ್ರಕಾಶನದ ಮುಖಾಂತರ ಹಲವಾರು ಕೃತಿಗಳನ್ನು ಅವರು ಪ್ರಕಟಿಸಿದ್ದಾರೆ. ಅವರಿಗೆ ಅಭಿನಂದನೆ. ಡಾಕ್ಟರ್ ಅಮರೇಶ್ ಜಕ್ಕಲ್, ಗತಾನುಶೀಲನ ಕೃತಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಡಾಕ್ಟರ್ ಅಮರೇಶ್ ಎತ್ತಗಲ್ ಅವರು ಹಂಪಿ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅನೇಕ ಮೌಲಿಕ ಕೃತಿಗಳನ್ನು ಪ್ರಕಟಿಸಿರುವ ಡಾಕ್ಟರ್ ಅಮರೇಶ್ ಎತ್ತಗಲ್ ಅವರ ಗತಾನುಶೀಲನ ಕೃತಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ಪ್ರಶಸ್ತಿ ಫಲಕ ಮತ್ತು 5,000 ಗೌರವಧನವನ್ನು ನೀಡಿ ಗೌರವಿಸಲಾಗುತ್ತಿದೆ. ಅಭಿನಂದನೆ. ಡಾಕ್ಟರ್ ಹನುಮಂತ್ ಎಸ್ ದೇಂಗೆಯವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ದೇಂಗೆಯವರು ಅನೇಕ ಮೌಲಿಕ ಕೃತಿಗಳನ್ನು ಪ್ರಕಟಿಸುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಉನ್ನತೀಕರಿಸಿಕೊಂಡಿದ್ದಾರೆ. ಪ್ರಸ್ತುತ ಅವರ ಯೋಗ, ಬ್ಯೂಟಿ ಆ್ಯಂಡ್ ಹೆಲ್ತ್ ಕೃತಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವತಿಯಿಂದ ನೀಡುವ ಪ್ರಶಸ್ತಿ ಫಲಕ ಮತ್ತು 5,000 ನಗದು ಬಹುಮಾನ ನೀಡಿ ಗೌರವಿಸಲಾಗಿದೆ. ಅಭಿನಂದನೆ. ಶ್ರೀ ವಾಜಿದ್ ಅಖ್ತರ್ ಸಿದ್ದಿಕಿ ಅವರ ಕಲಬುರಗಿ ಜಿಲ್ಲೆಯವರಾಗಿದ್ದು MA B.Ed ಪದವಿ ಪಡೆದುಕೊಂಡಿದ್ದಾರೆ. ಸುಮಾರು 30 ವರ್ಷಗಳಿಂದ ಸಹ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಯೋಜನದಲ್ಲಿ ಕಲಬುರಗಿ ಸೇವೆ ಇದ್ದಾರೆ. ಮತ್ತು ಇವರ ಈ ಉರ್ದು ಸಾಹಿತ್ಯದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ನಗದು ಬಹುಮಾನ ನೀಡಿ ಗೌರವಿಸ್ತಾ ಇದೆ. ಸರ್ ಅವರಿಗೆ ಧನ್ಯವಾದಗಳು. ಅಪ್ಪರ ಅಪ್ಪಣಿ ಸರ್ ಅವರು ಕಲಬುರಗಿ ಯಾದಗಿರಿ ಜಿಲ್ಲೆಯ ಕನ್ನಡ ಲೇಖಕರು ಮತ್ತು ಓದುಗರ ಸಹಕಾರ ಸಂಘ ಸ್ಥಾಯಿ ಪುಸ್ತಕ ಸಂಸ್ಕೃತಿ ಬೆಳೆಸುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ. ಪ್ರಸ್ತುತ ಇವರ ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘ ಎಂಬ ಪ್ರಮುಖ ಪ್ರಕಾಶಕರು ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರದ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸ್ತಾ ಇದೆ. ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಲಾವಿದ ಪ್ರಶಸ್ತಿಗಳಿಗೆ ಗೌರವಿಸ್ತಾ ಇದೆ. ಶ್ರೀ ದೇವೇಂದ್ರಪ್ಪ ಮಾಪಣ್ಣ ಸಜ್ಜನ್ ಅವರು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಚಿಂತನಸೂರು ಗ್ರಾಮದವರು. ಇವರು ಕೊಡಬಳವದಲ್ಲಿ ಬೆಳೆದವರು. ಜನಪದ ಕಲಾವಿದರಾಗಿ ಸುಮಾರು 43 ವರ್ಷಗಳಿಂದ ಬೀದಿ ಪದಗಳು, ಜನಪದ ಪದ, ದೊಡ್ಡಾಟ, ಸಂಗಾಟ, ಪ್ರಸಿದ್ಧ ಆಟಗಳು ಹಳ್ಳಿಗಳಲ್ಲಿ ಜಾತ್ರೆ ಸಂದರ್ಭದಲ್ಲಿ ತಮ್ಮ ಜನಪದ ಕಲೆ ಜನರನ್ನು ವಂದಿಸಿ
ಕೆಲಸ ಮಾಡಿದ್ದಾರೆ ಮತ್ತು ಇವರು ಕಲಾವಿದ ಕ್ಷೇತ್ರದಲ್ಲಿ ಉತ್ತಮ ಕಲಾವಿದ ಎಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಹೊಸ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ವಾಜಿದ್ ಪಟೇಲ್ ಅವರು ಕಲಬುರಗಿ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳವಾರ್ ಗ್ರಾಮದವರಾಗಿದ್ದು ಸುಲ್ತಾನ್ ಪಟೇಲ್ ತಾಯಿಯ ಹಜರತ್ ಇವರ ಜನಿಸಿದ್ದಾರೆ. ಇವರು ಎಂಎಂಕೆ ಕಾಲೇಜ್ ಆಫ್ ವಿಜುವಲ್ ಆರ್ಟ್ ಅಲ್ಲಿ ಕಲಬುರಗಿ ಪದವಿ ಪಡೆದುಕೊಂಡಿದ್ದಾರೆ ಮತ್ತು ಇವರ ಲ್ಯಾಂಡ್ಸ್ಕೇಪ್ ಎಂಬ ಚಿತ್ರಕಲಾ ಕೃತಿಗೆ ಕ್ಷೇತ್ರದಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಹೊಸ ವತಿಯಿಂದ ಕರ್ನಾಟಕ ರಾಜ್ಯ ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸ್ತಾ ಇದೆ. ಶ್ರೀ ವೆಂಕಟೇಶ್ ದಸರಾ ಕೇಳ್ಕರ್ ಅವರು ಮೂಲತಃ ಕಲಬುರಗಿ ಜಿಲ್ಲೆಯವರಾಗಿದ್ದು ಎಂಎಂಕೆ ವಿಜುವಲ್ ಆರ್ಟ್ಸ್ ಕಲಬುರಗಿಯಲ್ಲಿ ಪದವಿ ಪಡೆದುಕೊಂಡಿದ್ದಾರೆ. ಚಿತ್ರಕಲಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾರೆ ಮತ್ತು ಇವರು ಜಸ್ಟ್ ಚಿಲ್ ಎಂಬ ಚಿತ್ರಕಲಾ ಕೃತಿಯ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಹೊಸ ವತಿಯಿಂದ ನೀಡುವ ಕರ್ನಾಟಕ ರಾಜ್ಯ ಪ್ರಶಸ್ತಿ ನೀಡಿ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಗಿದೆ. ಸರ್ ಅವರಿಗೆ ಧನ್ಯವಾದಗಳು. ಶ್ರೀ ಸೂರ್ಯಕಾಂತ್ ಗಂದೂರ್ ಅವರು ಕಲಬುರಗಿ ಜಿಲ್ಲೆಯವರಾಗಿದ್ದು ಸ್ನಾತಕೋತ್ತರ ಡಿಪ್ಲೊಮಾ ಪದವೀಧರರಾಗಿದ್ದಾರೆ ಮತ್ತು ಇವರ ಬರ್ಡ್ಸ್ ಆರ್ಟ್ ಸಿಂಗಿಂಗ್ ಎಂಬ ಚಿತ್ರಕಲಾ ಕೃತಿಯಲ್ಲಿ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾದ ವತಿ ನೀಡುವ ಕರ್ನಾಟಕ ರಾಜ್ಯ ಪ್ರಶಸ್ತಿ ನೀಡಿ ನಗದು ಬಹುಮಾನ ಗೌರವಿಸ್ತಾ ಇದೆ. ಶ್ರೀ ದೀಪಕ್ ಪಿ ಪೊದ್ದಾಶ್ ಅವರು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮೊನಹಳ್ಳಿ ಗ್ರಾಮದವರು. ಚಿತ್ರಕಲೆಯಲ್ಲಿ ಪ್ರೌಢಶಾಲೆ ಹಾಗೂ ಡಿಪ್ಲೊಮಾ ಪದವಿಯನ್ನು ಪಡೆದರು. ಆರ್ಟ್ ಇಂಟರ್ಟ್ರಾಕ್ಷನ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಪಡೆದುಕೊಂಡಿದ್ದಾರೆ ಮತ್ತು ಇವರ ಕಲ್ಯಾಣದ ದ್ವಾರ ಬಾಗಿಲ ಶಿಲ್ಪಕಲಾ ಕೃತಿಗಳ ಉತ್ತಮವೆಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಧರೆ ದಗದಗ ವಿಜ್ಞಾನ ಪುಸ್ತಕದ ಕೃತಿಗೆ ಡಾಕ್ಟರ್ ಪಿ.ಎಸ್. ಶಂಕರ್ ಸರ್ ಅವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಶಸ್ತಿ ಪುಸ್ತಕ ನಗದು ಬಹುಮಾನ ನೀಡಿ ಗೌರವಿಸ್ತಾ ಇದೆ. ದಯವಿಟ್ಟು ಮಾನ್ಯ ಗಣ್ಯರು ಎಲ್ಲರೂ ದಯವಿಟ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ಹೃದಯ ತುಂಬಬೇಕು, ಮತ್ತೊಮ್ಮೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಡಾಕ್ಟರ್ ಡಿ ಶ್ರೀನಿವಾಸ್ ಮನಗಳ್ಳಿ ಇವರ ಅರವಿಯ ಅಂಬೇಡ್ಕರ್ ಎಂಬ ಕೃತಿಗೆ ಪ್ರಶಸ್ತಿ ನೀಡಿದ್ದಾರೆ. ನಗದು ಪ್ರಶಸ್ತಿ ಫಲಕ ಹಾಗೂ ನಗದು ಬಹುಮಾನ ನೀಡಿ ಅವರಿಗೆ ಗೌರವಿಸಬೇಕು. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಆದ್ಮೇಲೆ ತಾವೆಲ್ಲರೂ ಕಾಪುರದಿಂದ ಕಾಯ್ತಿರುವಂತಹ ಶ್ರೀ ಜಯತೀರ್ಥ ರಾಜಪುರೋಹಿತ ಸ್ಮಾರಕದಲ್ಲಿ ರಾಜ್ಯ ಮಟ್ಟದ ಕನ್ನಡ ಕಥಾ ಸ್ಪರ್ಧೆಯಲ್ಲಿ ಚಿನ್ನ, ಬೆಳ್ಳಿ ಮತ್ತು ಕಂಚು ಪದಕ ಹಾಗೂ ಬಹುಪದಕ ಪಡೆದ ಕಥೆಗಳು. ಮೊದಲಿಗೆ ಚಿನ್ನ ಪಡೆದ ಕಥೆ ನೌವಾರಿ ಸೀರಿ ಡಾಕ್ಟರ್ ಸುಜಾತಾ ಚಲವಾದಿ. ನೌವಾರಿ ಸೀರಿ ಡಾಕ್ಟರ್ ಸುಜಾತಾ ಚಲವಾದಿ ಅವರು ಚಿನ್ನದ ಪದಕ, ಅವರ ನೌವಾರಿ ಕಥೆಗೆ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಗುಲ್ಬರ್ಗ ಔಷಧ ಪ್ರಸಾದ ವತಿಯಿಂದ ಚಿನ್ನದ ಪದಕ, ಗೌರವ ಧನ ಮತ್ತು ಪ್ರಶಸ್ತಿ ಪದಕ ನೀಡಿ ಗೌರವಿಸ್ತಾ ಇದೆ. ಜಯತೀರ್ಥ ರಾಜಪುರೋಹಿತ ಸ್ಮಾರಕದಲ್ಲಿ ರಾಜ್ಯ ಮಟ್ಟದ ಕನ್ನಡ ಕಥಾ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ವಿಜೇತರಾಗಿದ್ದಾರೆ. ಆದ್ಮೇಲೆ ಎಲ್ಲರೂ ಜೋರಾದರೆ ಕಥೆಗಾರರಿಗೆ ಸ್ಫೂರ್ತಿ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಮತ್ತೊಮ್ಮೆ ಮಗುವತ್ತೆ ಕಥೆ ಬರೀಬೇಕು ಅವರೆಲ್ಲ ನಿಮ್ಮ ಚಪ್ಪಾಳೆಗೆ. ಶಿವಗಂಗಾ ಬಿಲ್ಗೋಟಿ ಅವರು ಮೂಲತಃ ಕಲಬುರಗಿಯವರಾಗಿದ್ದು ತಂದೆ ಉಮಾ ಮಹೇಶ್ವರ್, ತಾಯಿ ರೂಪಾಯಿ ಇವರು ಜನಿಸಿದ್ದಾರೆ. ಎಂಎ PhD ಪಡೆದ ಕವಿಗಳು ಇವರು ಅಮರ ಯೋಗಿನಿ ಭಾಗಮ್ಮ ಎಂಬ ಸಣ್ಣ ಕಥೆಗೆ ಈ ವೆಂಕಟ ರಾಘವೇಂದ್ರ ಪ್ರಶಸ್ತಿ ನೀಡಿ ಗೌರವಕ್ಕೆ ನಗದು ಬಹುಮಾನ ಹೊಂದಿದೆ. ಶ್ರೀ ಸಂಜೀವ್ ಜಗ್ಲಿ ಅವರು ಮೂಲತಃ
ಮೂಲತಃ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನವರು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವಸಂತ್ ಇವರು ಕಲಬುರಗಿ ಸಂವಾದ ಯುವ ಸಂಪನ್ಮೂಲ ಕೇಂದ್ರದಲ್ಲಿ ಇದ್ದಾರೆ. ವಸಂತ್ ಇವರ ಚರಂಡಿ ಕಥೆಯ ಉತ್ತಮ ಎಂದು ಪರಿಗಣಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಅಧಿಕೃತ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಸುಧೀರ್ ಬಿರಾದರ್ ಅವರಿಗೆ ಗೌರವಿಸಿದಂತ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಾಂಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸನ್ಮಾನ್ಯ ಪ್ರೊಫೆಸರ್ ಜಿ ಶ್ರೀರಾಮುಲು ಅವರೇ, ಪ್ರಶಸ್ತಿ ಪ್ರದಾನವನ್ನು ಮಾಡಿದ ಇದೇ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಇ ಟಿ ಹುಸೈನ್ ಅವರೇ, ಸಿಂಡಿಕೇಟ್ ಸದಸ್ಯರಾದ ಶ್ರೀ ಎಸ್ ಪಿ ಸುಳ್ಳದವರೇ, ವಿದ್ಯಾಭಿಷೇಕ ಪರಿಷತ್ತಿನ ಸದಸ್ಯರು ಮತ್ತು ಈ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಲಕ್ಷ್ಮಣರಾಜನಾಳ್ಕರ್ ಅವರೇ, ಮೌಲ್ಯಮಾಪನ ಕುಲಸಚಿವರಾದಂಥ ಪ್ರೊಫೆಸರ್ ಮೇಧಾವಿ ಕಟ್ಟಿ ಅವರೇ, ವಿತ್ತಾಧಿಕಾರಿಗಳಾದ ಶ್ರೀಮತಿ ಗಾಯತ್ರಿ ಅವರೇ, ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ರಂಡನ್ಕರ್ ಅವರೇ, ಪ್ರಸಾರಾಂಗದ ನಿರ್ದೇಶಕರು, ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ನಮ್ಮ ನಡುವಿನ ಅತ್ಯುತ್ತಮ ವಿದ್ವಾಂಸರೊಬ್ಬರಾದಂಥ ಪ್ರೊಫೆಸರ್ ಎಚ್ ಡಿ ಬೋತೆ ಅವರೇ, ಎಲ್ಲ ಪ್ರಶಸ್ತಿ ಪುರಸ್ಕೃತ ಸ್ನೇಹಿತರೆ, ಕಲ್ಯಾಣ ಕರ್ನಾಟಕದ ಅಸ್ಮಿತೆಯನ್ನ ಸಂಕೇತಿಸುವ ರಾಜ್ಯೋತ್ಸವ ಸಮಾರಂಭ ಇದು. 45ನೇ ವರ್ಷದ ಈ ಸಮಾರಂಭ ಕಲ್ಯಾಣ ಕರ್ನಾಟಕದಲ್ಲಿರುವ ಸಾಹಿತಿಗಳು, ವಿಜ್ಞಾನಿಗಳು, ಬರಹಗಾರರು, ಚಿಂತಕರು, ಪ್ರಕಾಶಕರು, ಮಾರಾಟಗಾರರು, ಇಂಗ್ಲಿಷ್, ಹಿಂದಿ ಇತ್ಯಾದಿ ಭಾಷಾ ವಿಷಯಗಳಲ್ಲಿ ತಮ್ಮದೇ ಆದಂಥ ಸ್ವಂತಿಕೆಯನ್ನ ಪ್ರದರ್ಶನ ಮಾಡ್ತಿರ್ತಕ್ಕಂಥ ಎಲ್ಲರೂ ಕೂಡ ಈ ಪ್ರಶಸ್ತಿ ಪುರಸ್ಕೃತರ ಸಾಲಿನಲ್ಲಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಇದನ್ನು ನೋಡಿದ್ರೆ ಅಲ್ಲಿಗಿಂತ ಅತಿ ಹೆಚ್ಚು ಶ್ರೀಮಂತಿಕೆಯನ್ನ ಈ ಸಮಾರಂಭ ಪಡೆದಿದೆ ಅಂದ್ರೆ ಅದು ಅತಿಶಯಕ್ಕಾಗಲ್ಲ. ಅಲ್ಲಿ ಬೇರೆ ಬೇರೆ ಸಮಿತಿಗಳನ್ನು ಮಾಡಿ ಬೇರೆ ಬೇರೆ ರೀತಿಯ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಬೇರೆ ಬೇರೆ ಬಗೆಯ ಮಾನದಂಡಗಳನ್ನ ಅನುಸರಣೆ ಮಾಡ್ತಾರೆ. ಆದರೆ ಇಲ್ಲಿ ಅವರ ಕೃಷಿ, ಅವರ ಪುಸ್ತಕಗಳು, ಅವರು ಮಾಡಿದ ಸಾಧನೆ, ಅವರ ಕ್ಷೇತ್ರ ನಡೆಸಿದಂಥ ಪರಿಣತಿಯನ್ನು ಗಮನಿಸಿ ಇಷ್ಟೋ ಜನರಿಗೆ ಪ್ರಶಸ್ತಿಯನ್ನ ಇವತ್ತು ಪ್ರದಾನ ಮಾಡಿರುವ ಈ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಬರಹಗಾರರಿಗೆ, ಸಾಹಿತಿಗಳಿಗೆ, ವಿದ್ವಾಂಸರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ, ಪ್ರಕಾಶಕರಿಗೆ, ಜನಪದ ಕಲಾವಿದರಿಗೆ, ಚಿತ್ರಕಲಾವಿದರಿಗೆ, ಶಿಲ್ಪಕಲಾಕೃತಿ ಕಲಾವಿದರಿಗೆ, ಗಣಿತ ವಿಜ್ಞಾನ ಮತ್ತು ಇತ್ಯಾದಿ ಬೇರೆ ಬೇರೆ ಕಥಾ, ಸುಮಾರು ಹೆಚ್ಚು ಕಡಿಮೆ ಇಲ್ಲಿ 4 ಜನ ಜೈತ್ಯಂತ ರಾಜಪುರೋಹಿತ ಸ್ಮಾರಕದಲ್ಲಿ ರಾಜ್ಯ ಮಟ್ಟದ ಕನ್ನಡ ಕಥಾ ಸ್ಪರ್ಧೆಯಲ್ಲಿ ಚಿನ್ನ, ಬೆಳ್ಳಿ ಮತ್ತು ಬೆಂಚಿನ ಪದಕ ಹಾಗೂ ಗೌರವಧನ ಪಡೆದ ಕಥೆಗಾರರಿದ್ದಾರೆ. ಅದರಲ್ಲಿ ಬಹಳ ಆಶ್ಚರ್ಯ ಅಂದ್ರೆ 3 ಜನ ಚಿನ್ನ, ಬೆಳ್ಳಿ, ಕಂಚು ಪಡೆದವರು ಮಹಿಳೆಯರೇ. ಅಂದ್ರೆ ಅತ್ಯುತ್ತಮ ಕಥೆಗಳನ್ನ ಈ ಕಲ್ಯಾಣ ಕರ್ನಾಟಕದಲ್ಲಿ ಬರೆಸಿರುವಂತ ಮಹಿಳೆಯರ ಅಸ್ಮಿತೆಯನ್ನು ಅದು ಸಾರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಇಂಥ ಒಂದು ದೊಡ್ಡ ಸಮಾರಂಭ ಇದು. ಈ ಸಮಾರಂಭದಲ್ಲಿ ನೀವೆಲ್ಲ ಭಾಗವಹಿಸಿದೆ. ಪ್ರತಿ ವರ್ಷವೂ ಕೂಡ 45 ವರ್ಷ ಇದು. ಪ್ರತಿ ವರ್ಷವೂ ಕೂಡ ರಾಜ್ಯೋತ್ಸವದಲ್ಲಿ ಈ ಪ್ರಶಸ್ತಿ ಬಹುಮಾನ ಕೊಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆಯ್ಕೆ ಮಾಡೋದ್ರಿಂದ ಹಿಡಿದು ಅದರಲ್ಲಿ ಯಾರು ಕೊಡಬೇಕು, ಹೇಗೆ ಅನ್ನೋದನ್ನ ನಿರ್ಣಯ ಮಾಡುವಾಗ ಅಂಕಗಳ ಆಧಾರದ ಮೇಲೆ, ಅವರ ಪಡೆದಂತಹ ಪರಿಣತಿಯ ಆಧಾರದ ಮೇಲೆ, ಪುಸ್ತಕಗಳನ್ನ ಬಂದ ಹಿನ್ನೆಲೆಯಲ್ಲಿ ಅಂಕಗಳ ಆಧಾರದ ಮೇಲೆ ಕೊಡ್ತಿರ್ತಕ್ಕಂಥದ್ದು. ಅತ್ಯುತ್ತಮ ಅತಿ ಹೆಚ್ಚು ಅಂಕಗಳು ಯಾರು ಪಡೆದಿರ್ತಾರೋ ಅಂತವ್ರನ್ನ. ಇದು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿ ಮುಂತಾದವು ಅನುಸರಿಸಿದಂಥ ವಿಧಾನಗಳನ್ನೇ ಇಲ್ಲೂ ಕೂಡ ಅನುಸರಣೆ ಮಾಡ್ತಿರೋದು.
ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರೊಫೆಸರ್ ತ್ರಿಪೋತಿಯವರು ಮತ್ತು ಅವರ ಬಳಗ, ಇದಕ್ಕೆ ವಿಶೇಷವಾಗಿ ನಮ್ಮ ಕುಲಪತಿಗಳಾದಂಥ ಗುರು ಪ್ರೊಫೆಸರ್ ಗುರು ಶ್ರೀರಾಮುಲು ಅವರು, ಅವರ ಕುಲಸಚಿವರು, ಕುಲಪತಿ ಮೌಲ್ಯಮಾಪನ ಕುಲಸಚಿವರು, ಆಮೇಲೆ ವಿದ್ಯಾಭಿಷೇಕ ಪರಿಷತ್ತಿನ ಸದಸ್ಯರು ಮತ್ತು ಸಿಂಡಿಕೇಟೆಡ್ ಸದಸ್ಯರು ಇವರೆಲ್ಲ ಸೇರಿರ್ತಾರೆ. ಈ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಿಕೊಳ್ಳುವ ಸಭೆಯಲ್ಲಿ ಅಷ್ಟೂ ಜನರಿದ್ದು ಸರ್ವಾನುಮತದಿಂದ ಈ ಪ್ರಶಸ್ತಿ ಆಯ್ಕೆ ನಡೆಯುತ್ತೆ. ಈ ಪ್ರಶಸ್ತಿ ಆಯ್ಕೆಯ ಸಂದರ್ಭದಲ್ಲಿ ಎಷ್ಟು ಪಾರದರ್ಶಕವಾಗಿರುತ್ತೆ ಅನ್ನೋದಕ್ಕೆ ನಾನು ಅನೇಕ ಬಾರಿ ಕಳೆದ 3 ವರ್ಷಗಳಿಂದ ನೋಡಿದ್ದೀನಿ. ಇದನ್ನು 3-4 ವರ್ಷಗಳಿಂದ ಅದನ್ನು ತುಂಬಾ ಪಾರದರ್ಶಕವಾಗಿ ಮಾಡ್ತಿರ್ತಕ್ಕಂಥ ಒಂದು ಆಯ್ಕೆಯ ಕ್ರಮ ಇದು. ಆಗ ನೋಡೋದಾದ್ರೆ ಇಲ್ಲಿನ ಲೇಖಕರಿಗೆ ಮುಂದೆ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಬರುತ್ತಾ ಬಿಡುತ್ತಾ ಬೇರೆ ಮಾತು, ಬಂದರೆ ತುಂಬಾ ಸಂತೋಷ, ಅಂಥವ್ರು ಬರಲಿ ಅಂತೇಳಿ ಹಾರೈಸ್ತೀನಿ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಕಲ್ಯಾಣ ಕರ್ನಾಟಕ ಅನೇಕ ವಿಷಯಗಳಲ್ಲಿ ಅದು ವಂಚಿತರಾಗ್ತಿರುವಂತ ಸಂದರ್ಭ ಪ್ರತಿ ವರ್ಷ ಬರ್ತಾ ಇದೆ. ಅಕಾಡೆಮಿಗಳ ಸದಸ್ಯರ ಆಯ್ಕೆ ಸಂದರ್ಭದಲ್ಲೂ ಈ ಲೋಪ ಇದು ಕಾಣುತ್ತೆ. ಅಕಾಡೆಮಿಗಳು ಕೊಡುವಂತಹ ಬಹುಮಾನಗಳ ವಿಷಯದಲ್ಲೂ ಈ ಕೊರತೆಯನ್ನ ಕಲ್ಯಾಣ ಕರ್ನಾಟಕದವರು ಅನುಭವಿಸ್ತಾ ಇದ್ದಾರೆ. ನಾನು ಉತ್ತರ ಕರ್ನಾಟಕದಲ್ಲಿ ಈ ವಿಷಯ ಹೇಳಲ್ಲ, ಮಧ್ಯ ಕರ್ನಾಟಕದ ಬಗ್ಗೆಯೂ ಹೇಳಲ್ಲ, ದಕ್ಷಿಣ ಕರ್ನಾಟಕದ ಬಗ್ಗೆ ಹೇಳಲ್ಲ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಈ ಭಾಗಗಳಿಗಿಂತ ಅತಿ ಹೆಚ್ಚು ಅನ್ಯಾಯ ಮತ್ತು ಲೋಪ ಆಗ್ತಿರೋದು ಕಲ್ಯಾಣ ಕರ್ನಾಟಕಕ್ಕೆ. ಈ ವಿಷಯದಲ್ಲಿ ನಾವು ಮುಚ್ಚುಮರೆ ಮಾಡಬೇಕಾದ ಅಗತ್ಯ ಇಲ್ಲ. ಇದನ್ನ ಹೋಗಲಾಡಿಸೋದಕ್ಕೆ ಮತ್ತು ಇಲ್ಲಿನ ಲೇಖಕರಿಗೆ, ಸಾಹಿತಿಗಳಿಗೆ, ವಿದ್ವಾಂಸರಿಗೆ, ಜಾನಪದ ಕಲಾವಿದರಿಗೆ, ಚಿತ್ರಕಲಾವಿದರಿಗೆ, ಮೂರ್ತಿ ಶಿಲ್ಪ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಈ ತರದ ಒಂದು ಪ್ರಶಸ್ತಿ ಬಹುಮಾನಗಳು ಕೊಟ್ಟಾಗ ಅವರಲ್ಲಿ ಒಂದು ತನಕಲ್ಲಿರುವಂತ ಆತ್ಮಾವಲೋಕನ ಬರುತ್ತೆ ಮತ್ತು ಒಂದು ರೀತಿ ಸ್ವಾತ್ಮ ಪ್ರತ್ಯಯ ಬರುತ್ತದೆ. ಈ ಸ್ವಾತ್ಮ ಪ್ರತ್ಯಯದ ಒಂದು ರೂಪಕ ಇವತ್ತಿನ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಹಾಗಾಗಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಅಭಿನಂದನೆಗಳು ಹೇಳ್ತಾ ಮತ್ತು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೂ ಮತ್ತು ಅದರ ಕುಲಪತಿಗಳಾದಂಥ ಸನ್ಮಾನ್ಯ ಪ್ರೊಫೆಸರ್ ಜಿ ಶ್ರೀರಾಮುಲು ಅವರಿಗೂ, ಅವರ ಇಡೀ ಆಡಳಿತಾಂಗಕ್ಕೂ ಮತ್ತು ನಮ್ಮ ಎಚ್ ಡಿ ಪೋತೆ ಅವರ ಹಿಂದೆ ಸುಮಾರು 1 ತಿಂಗಳಿಂದ ಈ ವಿಷಯಕ್ಕಾಗಿ ಮಾಡಿದಂಥ ಅನೇಕರು ಇದ್ದಾರೆ. ಅವರ ಸ್ನೇಹಿತರು ಮತ್ತು ಅವರ ಬಳಗಕ್ಕೂ ನಾನು ಪ್ರಶಂಸಾಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ಮತ್ತು ಇವರೆಲ್ಲರನ್ನ ನೀವು ಗೌರವಿಸೋದಕ್ಕಾಗಿ 1 ಸೆಕೆಂಡ್ ನೀವೆಲ್ಲ ನಿಂತು ಈ ಪ್ರಶಸ್ತಿ ಪುರಸ್ಕೃತಿಗೆ ನೀವು ಅಭಿನಂದನೆಗಳನ್ನು ಹೇಳಿ. ನಾವು ಇಡೀ ಸಭೆ ನಿಮಗೆ ಒಂದು ಅಭಿನಂದನೆಯನ್ನು ಹೇಳ್ತಾರೆ. ನಮಸ್ಕಾರ. ಅತ್ಯಂತ ಸಂತೋಷದಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪುರಸ್ಕೃತರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾಹಿತಿಗಳಾಗೋದು ಅಥವಾ ಲೇಖಕರಾಗೋದು ಅಷ್ಟೇನು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಭಾಳ ಪರಿಶ್ರಮ ಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ. ಯಾಕೆಂತಂದರೆ ನಾನೊಂದು ಸಣ್ಣ ಪುಸ್ತಕ ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೆ. ನಾನು ವಿಜ್ಞಾನದ ಮೇಷ್ಟ್ರು, ನಾನು ಸಾಹಿತಿ ಅಲ್ಲ, ಸಾಹಿತ್ಯದ ಗಂಧವೂ ಇಲ್ಲ ನನಗೆ. ನಾನು ಹೇಳಿದೆ ಪ್ರೊಫೆಸರ್ ಪೋತೆ ಅವರು, ನನ್ನನ್ನು ಈ ಸಮಾರಂಭಕ್ಕೆ ಏಕೆ ಕರೀತೀರಿ? ನಾನು ಸಾಹಿತ್ಯವೇ ಗೊತ್ತಿಲ್ಲದವನು ಸಾಹಿತಿಗಳ ಬಗ್ಗೆ ಅಥವಾ ಪ್ರಶಸ್ತಿಗಳ ಬಗ್ಗೆ ಏನು ಮಾತಾಡ್ಬೋದು ನಾನು ಅಂತ. ನನ್ನ ಕಷ್ಟ ಅದಾಗಿತ್ತು. ಆದಾಗ್ಯೂ ಯಾಕೆಂದರೆ ನಾನು ಇಲ್ಲೇ ಕೆಲಸ ಮಾಡಿದವ, ಇದೇ ವಿಶ್ವವಿದ್ಯಾಲಯದಲ್ಲಿ 4 ವರ್ಷ ಕೆಲಸ ಮಾಡಿದವ, ಇದೊಂದಿಗೆ ನನಗೆ ಫೋನ್ ಕಮ್ಮಿ ಹೇಗೆ ಹೇಳ್ತಾರಲ್ಲ. ಹೇಗೆ ಅಂತಂದರೆ ಒಂದು ತಂದೆ ತಾಯಿ, ಒಬ್ಬರು ಹೆಣ್ಮಕ್ಳು ದೂರದ ಊರಿಗೆ ಮೈಸೂರಿನಿಂದ ಗುಲ್ಬರ್ಗಕ್ಕೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆಕೆಗೆ ಮತ್ತೆ ಊರಿಗೆ ವಾಪಸ್ ಹೋಗೋ ಅವಕಾಶಗಳು ಅಷ್ಟಾಗಿ ಸಿಕ್ಕಿರ್ಲಿಕ್ಕಿಲ್ಲ. ಯಾವತ್ತೋ ಒಂದಿನ ಅವರನ್ನ ಫೋನ್ ಮಾಡ್ತಾನೆ, ಏ ಅಮ್ಮ ನೀನು ಊರಿಗೆ ಬರ್ಬೇಕಂತ. ಆ ತಾಯಿ ಎಷ್ಟು ಖುಷಿ ಆಗ್ತದೆ, ಅವ್ರಿಗೆ ಎಷ್ಟು ಖುಷಿ ಆಗ್ತದೆ. ಅಂತಹ ಸಂತೋಷ ನನಗಾಯಿತು. ಕರೆ ಮಾಡಿ ಸರ್ ಈ ಕಾರ್ಯಕ್ರಮದಲ್ಲಿ ಬರಬೇಕು ಸರ್ ಅಂತ ಕೇಳಿದಾಗ ಅತ್ಯಂತ ಸಂತೋಷದಿಂದ ಒಪ್ಕೊಂಡು ಅವರ ಪಾಪ ನನ್ನ ಮನೆ ನಾನು ಖಂಡಿತ ಬರ್ತೇನೆ ಅಂತ ಹೇಳಿ ಕೊಟ್ಟುಕೊಂಡು ಬೆಳಗ್ಗೆ ಬಂದೆ. ತುಂಬ ಸಂತೋಷದ ಸಂಗತಿ. ಅದೇ ನಾನು ಹೇಳ್ತಾ ಇದ್ದೆ, ಕಥೆಗಾರರಾಗ್ಬೋದು ಅಥವಾ ಸಾಹಿತಿಗಳಾಗ್ಬೋದು ಅಷ್ಟೇನು ಸುಲಭದ ಕೆಲಸ ಅಲ್ಲ ಅಂತ.
ಯಾಕಂತಂದರೆ ನಾನೊಂದು ಪರಿಸರ ವಿಜ್ಞಾನ ಅಂತ ಒಂದು ಸಣ್ಣ ಪುಸ್ತಕವನ್ನು ಬರಲಿಕ್ಕೆ ಪ್ರಯತ್ನಪಟ್ಟೆ. ಅದೊಂದು ಇಂಗ್ಲೀಷಿನ ಪುಸ್ತಕವನ್ನು ಹೆಚ್ಚು ಕಡಿಮೆ ನಾನು ಓದ್ಕೊಂಡಿದ್ದು ಅದನ್ನು ನಾನು ಅರ್ಥೈಸ್ಕೊಂಡಿದ್ದಂಗೆ ಬರಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಪರಿಸರ ಅಂದರೆ ಏನು, ಪರಿಸರ ಮತ್ತು ಮಾನವ ಸಂಬಂಧ ಅದು ಇದು ಏನನ್ನು ಬರ್ಕೊಂಡು ಬಂದು ಕೆಲವು ಕ್ಲಿಷ್ಟಕರವಾದಂಥ ಪದಗಳು ಸಿಗ್ತಾ ಇದ್ವು ಅಲ್ಲಿ. ಏನಂತಂದರೆ ಬಯೋಡಿಗ್ರೇಡಬಲ್ ಪೊಲ್ಯೂಟೆಂಟ್ಸ್, ಇದನ್ನು ಹೇಗೆ ಪ್ರಕಾರ ಬರೆಯೋದು ಯೋಚನೆ ಮಾಡಿದೆ ನಾನು. ಅವರು ಕನ್ನಡ ಗುರುಗಳು ನನಗಿದ್ರು ಕೇಳ್ತಾ ಇದ್ದೆ, ಹಿಂಗೆ ಬರಿಬೋದು ಹಂಗೆ ಬರಿಬೋದು ಅಂತ. ಕೊನೆಗೆ ನಾನೇ ಒಂದು ಯೋಚನೆ ಮಾಡಿದೆ, ಶಿಥಿಲೀಕರಣಕ್ಕೆ ಒಳಗಾಗುವ ಮಾಲಿನ್ಯ ಕಾರಕಗಳು ಅಂತ. ಇಷ್ಟೊಂದು ಈ ಥರ ಬರೆದ ಕನ್ನಡದಲ್ಲಿ ಯಾರಾದರೂ ಅರ್ಥ ಆಗುತ್ತದು, ಶಿಥಿಲೀಕರಣಕ್ಕೆ ಒಳಗಾಗದ ಮಾಲಿನ್ಯ ಕಾರಕಗಳು. ಇಂಗ್ಲೀಷ್ನಲ್ಲಿ ಸುಲಭವಾಗಿ ಹೇಳ್ಬಿಡ್ತೀವಿ, ಬಯೋಡಿಗ್ರೇಡಬಲ್ ಸೊಲ್ಯೂಟೆಂಟ್ಸ್, ನಾನ್ ಬಯೋಡಿಗ್ರೇಡಬಲ್ ಸೊಲ್ಯೂಟೆಂಟ್ಸ್ ಅಂತ ಹೇಳ್ಬಿಡ್ತೀವಿ. ಭಾಳ ಕಷ್ಟದ ಕೆಲಸ ಅದು ಬರೆಯೋದು. ಇಂತಹ ಕಷ್ಟದ ಕೆಲಸವನ್ನು ನಮ್ಮ ಮಾನ್ಯ ಎಲ್ಲ ಪುರಸ್ಕೃತರು ಮಾಡಿ ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಅವರ ಕಷ್ಟಕ್ಕೆ ದಕ್ಕಿದ ಫಲ ಅಂತ ನಾನಾದರೂ ಅದನ್ನು ಭಾವಿಸ್ಕೊಳ್ತಾ ಇದ್ದೇನೆ. ನಾವು ಬರವಣಿಗೆ ಹೇಗಿರ್ಬೇಕಂತಂದರೆ, ಬಹುಶಃ ಇವ್ರ ಮುಂದೆ ನಾನು ಇಂಥ ಮಾತುಗಳನ್ನೆಲ್ಲ ಆಡಬಾರ್ದೇನೋ, ಅದು ನಮ್ಮನ್ನು ಒಂದು ಲೈನ್ ಓದಿದ್ರೆ ಅನೇವರೆಗೂ ಹಿಡ್ಕೊಂಡು ಹೋಗ್ಬೋದು. ನನಗೆ ಅಷ್ಟು ಸುಲಲಿತವಾಗಿ ಸುಂದರವಾಗಿ ಮನಸ್ಸಿಗೆ ಮುಟ್ಟುವಂತೆ, ಅದೇನೋ ಹೇಳ್ತಾರಲ್ಲ, ಚಿತ್ತ ಬಿತ್ತಿಯಲ್ಲಿ ಹಚ್ಚಿಳಿಯದೆ ಉಳಿಬೇಕು ಅಂತ. ನೀವು ಕನ್ನಡದವರು, ನಿಮಗೆ ಅದು ನಮಗೆ ಅರ್ಥ ಆಗೋದಿಲ್ಲ. ಅದನ್ನೆಲ್ಲ ಓದಿದ್ದು ಕೇಳ್ಕೊಂಡಿದ್ದು. ಚಿತ್ತ ಬಿತ್ತಿಯಲ್ಲಿ ಹಚ್ಚಿಳಿದೆ ಅಂದರೆ ಹೃದಯದ ಬಿತ್ತಿ ನಮ್ಮ ಪ್ರೊಫೆಸರ್ ದಾಖಲಿದ್ದಾರೆ, ಅಲ್ಲಿ ಇಟ್ಕೋಬೇಕಂತದ್ದು, ಮರಿಬಾರದು, ಯಾವ ಕಾಲಕ್ಕೂ ಮರಿಬಾರದು ಅಂಥದ್ದು. ನಮಗೆ ಇನ್ನೂ ಜ್ಞಾಪಕ ಇದೆ ನನಗೆ. ನಾನೊಂದು ಶೂದ್ರದವ್ರ ಕವನ ಓದಿದ್ದೆ, ಯಾವುದದು ಇಂಗ್ಲೀಷ್ ಸ್ಕೂಲಲ್ಲಿ. ಇದು ಇಲ್ಲಿ ಅರಳಿನ ಗೊತ್ತಿದೆ 7 ಸುತ್ತಿನ ಮನೆ, ಇಷ್ಟು ಹಚ್ಚದೆ ಹಸುರಗಿಡದು ನೆಂದು ಮೂಡಿದ ಬೆಳಗ್ಗೆ, ಮೇಲೆ ನಭದಲ್ಲಿ 3 ತಾರೆಗಳು ಅರಳಿ ಮಿರುಗುವ ಮುನ್ನವೇ ಬೆಳ್ಳಿ ಎಂದದಿ ಒಂದು ಗಿಡದೊಳೊಂದೇ ಹೂವಿದೆ. ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ. ಬಹಳ ಸುಲಭವಾಗಿ ಹೀಗಿರಬೇಕು ನಮ್ಮ ಬರವಣಿಗೆ. ಹೇಗಿರ್ಬೇಕಂದ್ರೆ ನೋಡಿದ ಕೂಡಲೇ ನಮ್ಮ ಮನದಾಳಕ್ಕೆ ನಾಟಬೇಕು. ನೋಡಿ, ಅವರು ವೈಜ್ಞಾನಿಕ ಮನೋಭಾವವನ್ನು ಇಟ್ಕೊಂಡು ಅಪ್ಪತ್ತಿಯನ್ನು ಬಂದಿರಬೇಕೇನೋ. ಇಷ್ಟು ಹಚ್ಚದೆ ಹಸುರ ಗಿಡದು ಎಂದು ಮೂಡಿದ ಬೆಳೆಗೆ, ಗಿಡ ಹಸಿರಿದೆ, ಎಲೆಗಳು ಹಸಿರಿದೆ, ಆದರೆ ಹೂ ಮಾತ್ರ ಬೆಳಗಿದೆ. ಹೇಗೆ ಸೈಜ್ ಆದರೆ ನಮಗೆ ಗೊತ್ತಿದೆ ಹೇಗೆ ಅಂತ. ಯಾಕೆಂದ್ರೆ ಅದು ಪತ್ರಾದಿತ್ತು, ಎಲೆ ಇರುತ್ತೆ. ಹೂವಿನಲ್ಲಿ ಪತ್ರಾದಿತ್ತು ಇರೋಲ್ಲ. ಅದು ಲ್ಯೂಕೋಪ್ಲಾಸ್ಟ್ ಕರಿತೀವಿ, ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಲ್ಯೂಕೋಪ್ಲಾಸ್ಟ್ ಈಸ್ ಎ ವೈಟ್ ಪ್ಲಾಸ್ಟಿಕ್, ಅಂದರೆ ಬಿಳಿಯ ಪತ್ರಾದಿತ್ತು. ಕ್ಲೋರೋಪ್ಲಾಸ್ಟ್ ಹಸಿರು ಪತ್ರಾದಿತ್ತು. ಹೀಗಾಗಿ ಅವರಿಗೆ ಆಶ್ಚರ್ಯ ಆಗುತ್ತೆ, ಕವಿಗಳಿಗೆ ಆಶ್ಚರ್ಯ ಆಗುತ್ತೆ. ಇದು ಈ ನರಳಿನ ಬಂದಿದೆ ಹೇಳಿಸುತ್ತೆ ನಮಗೆ ಏನು ಮಾಡ್ತಾರೆ. ಇದೇ ರೀತಿ ನಮ್ಮ ಜನಪದ ಗರತಿ ಹಾಡುಗಳಿಗೆ ನೋಡ್ಕೊಳ್ಳಿ, ಎಷ್ಟು ಸುಲಭವಾಗಿ ಮನಕ್ಕೆ ನಾಡ್ತವೆ ಅಂತಂದರೆ ನೋಡಿ. ಬಾಲಾಕರಿಲ್ಲದ ಬಾಡಿ ನೇತರ ಜನ್ಮ, ಬಾಳೆಲೆ ಕಾಸೊಂದು ಒಲದಂಗತಿ, ಯಾರಿಗಾದರೂ ಅರ್ಥ ಆಗುವಂಥದ್ದು. ಬಟ್ ಇತ್ತೀಚೆಗೆ ನಾನು ಕೆಲವು ಟ್ರಾನ್ಸ್ಲೇಷನ್ಗಳು ಅಥವಾ ಕನ್ನಡ ಲೇಖನಗಳನ್ನ ಓದ್ತಿದ್ದೀನಿ, ಎಷ್ಟು ಕ್ಲಿಷ್ಟಕರವಾಗಿರ್ತವೆ ಅಂದರೆ ಓದಿದ್ದು ಏನು ಆಗ್ತದೆ. ಎಸ್ಪೆಷಲಿ ನಿಮ್ಮ ಕಾಮರ್ಸು ಮತ್ತು ಎಕನಾಮಿಕ್ಸ್ ಇಂಥವೇನೋ ಕೆಲವಷ್ಟು ಬರವಣಿಗೆಗಳನ್ನ ನಾವು ಓದ್ತಿರ್ತೀವಿ, ಲೇಖನಗಳು. ಇಂಗ್ಲೀಷಲ್ಲಿ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಓದಿದ್ರೆ ಅದು ಯಾವ ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅದ್ರಲ್ಲಿ ಏನು, ಅದ್ರ ಸಬ್ಜೆಕ್ಟ್ ಏನು, ಪ್ರೆಡಿಕೇಟ್ ಏನು, ಏನೊಂದು ಸ್ವಲ್ಪ ಗೊತ್ತಾಗಲ್ಲ, ಏನೋ ಹೆಚ್ಚು ಕಡಿಮೆ ಟ್ರಾನ್ಸ್ಲೇಷನ್ ಟೈಪ್ ಇರ್ತವೆ, ಅರ್ಥವೇ ಆಗಲ್ಲ. ಸೊ ಬರವಣಿಗೆ ಹೇಗಿರ್ಬೇಕು ಅಂತಂದರೆ ಓದಿದ್ರೆ ಮನಸ್ಸನ್ನು ಕಟ್ಟಿಕೊಳ್ತಿರ್ಬೇಕು. ಒಂದ್ಸತಿ ಓದಿದ್ರೆ ಅದು ಕೊನೆಯವರೆಗೂ ನಮ್ಮ ಮನದಲ್ಲಿ ಹುಡುಕಬೇಕು. ಅದಕ್ಕೆ ಚಿತ್ತ ಬಿತ್ತಿಯಲ್ಲಿ ಹಚ್ಚೊಂದು ಅಂತಿರಬೇಕು. ಅಂತಹ ಕೆಲಸನ ಬಹುಶಃ ನಾನು ಇವತ್ತು ಕೋತಿಯವ್ರನ್ನ ಕೇಳ್ತಾ ಇದ್ದೇನೆ. ಈ ನಮ್ಮ ಮಾನ್ಯ ಪುರಸ್ಕೃತರು ಬರೆದಿರ್ತಕ್ಕಂಥ ಅಟ್ಲೀಸ್ಟ್ ಒಂದೊಂದು ಲೇಖನವನ್ನು ನನ್ನ ಇಮೇಲ್ ಅಡ್ರೆಸ್ಗೆ ಕಳಿಸಿ ನಾನು ಓದಿ ಖುಷಿ ಪಡ್ತೇನೆ. ನಾನು ಯಾಕೆಂತಂದರೆ ನನಗೆ ಓದೋ ಹುಚ್ಚಿದೆ. ಭಾಳ ಇವತ್ತು ವಿಷಯವಾಗಿ ಅದು ಓದ್ತಾ ಇದ್ದೀವಿ. ನಾನಿಲ್ಲಿ ಕುಲಪತಿಯಾಗಿದ್ದಾಗ ಪ್ರೊಫೆಸರ್ ಕೋತಿಯವರು ಸರ್ ಇಂಥದ್ದೊಂದು ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಆದರೆ ಅಲ್ಲಿ ಹೆಚ್ಚು ಪುರಸ್ಕೃತರಿಗೆ ಅಲ್ಲಿ ಸಿಗೋಲ್ಲ, ಇಲ್ಲಿ ನಮ್ಮ ರಾಜ್ಯದ್ದು ಮಾಡ್ತಾರಲ್ಲ ಅಲ್ಲಿಂದ ಸಿಗೋಲ್ಲ ಈ ಭಾಗದ ಜನರಿಗೆ. ಯಾಕಂದರೆ ಈ ಜಾಗದ ಪ್ರೊಫೆಸರ್ ಮಲ್ಲಿಪುರಂ ವೆಂಕಟೇಶ್ವರ ಹೇಳಿದಾಗೆ ಇದೊಂದು ಅಸ್ಮಿತೆ, ಇದು ಎಲ್ಲದರ ಸಮನ್ವಯ ಆಗಿದೆ. ಹೈದರಾಬಾದ್ ಕರ್ನಾಟಕ ಅಂದರೆ ಇಲ್ಲಿ ನೋಡಿ ಒಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಒಳ್ಳೆ ವಿಜ್ಞಾನಿಗಳಿದ್ದಾರೆ, ಒಳ್ಳೆ ಸಾಹಿತಿಗಳಿದ್ದಾರೆ, ಒಳ್ಳೆ ಕಥೆಗಾರರಿದ್ದಾರೆ. ಎಲ್ಲ ರೀತಿ ಯಾವುದು ಕಡಿಮೆ ಇದೆ, ಎಲ್ಲ 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 ಥರದ ಸಮನ್ವಯ ಇಲ್ಲಿ ಕಾಣ್ತೇವೆ. ನಾವಿಲ್ಲಿ ಕಾಂತಿ ಬಂದ ನವಾಜ್ ಇದೆ, ನಮ್ಮ ಬುದ್ಧ ವಿಹಾರ ಇದೆ, ಶರಣ ಬಸಪ್ಪ ಇದೆ,
ಜೈನಿಸಮ್ ನಮ್ಮ ಅವತಾರಾಧನೆ ಅವರು ಬರೆದವ್ರು ಇದೆಯಲ್ಲ ಈ ಕಡೆಯವರು, ಆಮೇಲೆ ಕವಿರಾಜ ಮಾರ್ಗ ಇದಂತೂ ಮರೆಯಂಗೇ ಇಲ್ಲ ನಾವು ಮುಖಂಗ ಕಾಲದಲ್ಲ. ಅಥವಾ ಯಾರು ಬರೆದಿದ್ದಾರೆ ಇನ್ನೂ ಸಿದ್ಧತೆ ಇದೆ, ಯಾರು ಬರೆದವ್ರು ಯಾರು? ಶ್ರೀ ವಿಜಯ ರೂಪಕಂಗರಿಲ್ಲವಾ? ಅವಾಗ ಅವಾಗ ಹೇಳ್ತಿದ್ರು ನೋಡಿ, ನಾನು ಇನ್ನೂ ಬೇರೆ ನಮ್ಮ ಇಂಗ್ಲೀಷ್ ಸ್ಕೂಲ್ ಒಬ್ಬರು ಕೆ ಕೃಪತಿ ಅಂತವರು ಮೇಷ್ಟ್ರು ಹೇಳ್ಕೊಟ್ಟಿದ್ರು ಅವರು, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಪದಗಳು ಇಲ್ಲಿಯವರು. ಇದು ನೋಡಿ ಹೇಗಿದೆ, ಓದು ಬರಲ್ಲ ಬರದೇ ಇದ್ರು ಪರವಾಗಿಲ್ಲ, ಇವರು ಕಾವ್ಯಗಳನ್ನು ಬರೀತಾ ಇದ್ರು ಅಂತಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಜನ ಶಕ್ತಿವಂತರಾಗಿದ್ರು, ಸಾಹಿತ್ಯ ಆಸಕ್ತರಾಗಿದ್ರು ಮತ್ತು ಎಷ್ಟು ಬುದ್ಧಿವಂತರಾಗಿದ್ರು, ಶಾಣೆಯಾಗಿದ್ರು ಅಂತಾರಲ್ಲ, ಎಷ್ಟು ಬುದ್ಧಿವಂತರಾಗಿದ್ರು. ಕುರಿತೋದಯಂ ಇವತ್ತು ಓದು ಮಕ್ಕಳ ಕಲ್ತವರು ಬರೆಯೋದು ಬಹಳ ಕಷ್ಟ, ಇವರು ಓದು ಬರ್ತಿರ್ಲಿಲ್ಲ, ಬರೆಯೋಕ್ಕೂ ಬರ್ತಿದ್ದಿಲ್ಲ, ಆದ್ರೂ ಇಂಥ ಕೃತಿಗಳನ್ನು ರಚನೆ ಮಾಡಿದಾರಲ್ಲ, ಇಂತಹ ಜನ ನಿಜವಾಗ್ಲೂ ಈ ಭಾಗದಲ್ಲಿರೋದು ನಮ್ಮ ಸುದೈವ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ನನಗೆ ತುಂಬ ಸಂತೋಷ ಇದೆ, ಈ ಭಾಗದ ಕುಲಪತಿಯಾಗಿ ಕೆಲಸ ಮಾಡಿದ್ದೆ ನಾನು 4 ವರ್ಷ, ಬಹಳ ಸಂತೋಷ. ಇಲ್ಲಿ ಜನ ನೋಡಲಿಕ್ಕೆ ಸ್ವಲ್ಪ ಬಿಗಿನಿಂಗ್ ಸ್ವಲ್ಪ ಕಠಿಣವಾಗಿ ಕಾಣ್ತಾರೆ, ಆದರೆ ಹೃದಯದಲ್ಲಿ ಬೆಣ್ಣೆ. ಆ ಅನುಭವ ನನಗೆ ಈ 4 ವರ್ಷಗಳಲ್ಲಿ ಆಗಿದೆ. ಅದಕ್ಕೆ ಉದಾಹರಣೆ ನಮ್ಮ ಸರ್ ಇದಾಗಲೇಬೇಕು ಸರ್, ಇದು ಮಾಡಲೇಬೇಕು ಸರ್, ನೀವು ನನಗೆ 5 ಥರದ ಪ್ರಸಾರ ಆಗಿರ್ಬೋದು ಅಥವಾ ಕನ್ನಡ ವಿಭಾಗದಾಗಿರ್ಬೋದು, ಇದಾಗಲೇಬೇಕು ಸರ್ ಕೂಡಲೇ. ಇದು ಒಳ್ಳೆ ಕೆಲಸ ಅಲ್ಲ, ಮಾಡಲಿ ಗೌರ್ಮೆಂಟ್ ಚಿಕ್ಕನ್ ಉಳಿಸ್ಕೊಂಡು ಕೇಳ್ತಾರೆ. ಆಮೇಲೆ ಹಾಗೆ ಅವರು ಗೃಹ ಸಚಿವರಾಗಿ ಆಯ್ಕೆ ಆದರು, ಇದೆಲ್ಲ ಸಿಂಡಿಕೇಟ್ ಹೋಗುತ್ತೆ, ಮೊದಲು ಹೋಗಿ ರಿಪೋರ್ಟ್ ಮಾಡ್ಕೊಳ್ರಿ, ಆಮೇಲೆ ಸಿಂಡಿಕೇಟ್ ನೋಡ್ಕೊಳ್ಳೋಣ, ಅವಕಾಶ ಸಿಕ್ಕಾಗ ಮಾಡ್ಕೋಬೇಕು. ಈ ರೀತಿಯ ಕೆಲಸಗಳನ್ನ ಮಾಡ್ಕೊಂಡು ಭಾಳ ಸಹಕಾರವನ್ನು ಕೂಡ ಕೊಟ್ಟರು ನನಗೆ. ಸೊ ಈ ರೀತಿ ಒಳ್ಳೆಯ ಇದೊಂದು ರೀತಿ ನನಗೆ ಹೆಂಗೆ ಅನಿಸ್ತದೆ ಅಂದರೆ, ಒಂದು ನಾವು ಘಟಿಕೋತ್ಸವ ಮಾಡ್ತೀವಲ್ಲ ಆ ಥರದ ಪ್ರೋಗ್ರಾಮ್ ಪ್ರತಿ ವರ್ಷವೂ ನಡೀತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ನಿಲ್ಕೊಡ್ತೀವಿ. ಸೊ ಹೀಗಾಗಿ ನಾನು ಇವತ್ತು ಹೆಚ್ಚು ಮಾತಾಡತಕ್ಕಂಥ ಪರಿಸ್ಥಿತಿಯಲ್ಲಿ, ಯಾಕೆಂದ್ರೆ ಇನ್ನೂ 40 ಪುರಸ್ಕೃತರು ಮಾತಾಡೋರಿದ್ದಾರೆ, ನೀವು ಮಾತಾಡೋದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಈ ಪ್ರಶಸ್ತಿಗಳನ್ನು ಪಡೆದಂಥ ಎಲ್ಲ ಪುರಸ್ಕೃತರಿಗೆ ಹೃತ್ಪೂರ್ವಕವಾದ ಹೃದಯ ತುಂಬಿದ ಅಭಿನಂದನೆಗಳನ್ನು ತಿಳಿಸ್ತಾ ನಿಮ್ಮೆಲ್ಲರೂ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಹಿರಿಯರೇ ಹಾಗೂ ನನ್ನೊಟ್ಟಿಗೆ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಎಲ್ಲ ಓದ್ಯರಿಗೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ, ಇದೊಂದು ಅನಿರೀಕ್ಷಿತ ಗಳಿಕೆ. ನಾನು ಇದೇ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಅಂದರೆ ರಾಯಚೂರು ಪಿ ಜಿ ಸೆಂಟರ್ನಲ್ಲಿ ನಾನು ಓದಿದ್ದೆ. ಓದಿದ ನಂತರ ಇಲ್ಲಿಂದ ನಾನು ನೇರವಾಗಿ ಆಂಧ್ರ ಪ್ರದೇಶದ ಕುಪ್ಪಂನಲ್ಲಿರುವ ದ್ರಾವಿಡ ವಿಶ್ವವಿದ್ಯಾಲಯಕ್ಕೆ ಹೋದೆ ವೃತ್ತಿ ನಿಮಿತ್ತವಾಗಿ. ಅಲ್ಲಿಗೆ ಹೋದ ನಂತರದಲ್ಲಿ ಈ ನನ್ನ ನೆಲದಿಂದ ಆಚೆ ಇದ್ದೀನಿ ಅನ್ನುವಂಥ ಒಂದು ಭಾವನೆ ಇತ್ತು. ಅದು ನನ್ನ ದ್ರಾವಿಡ, ಇದು ನನ್ನ ದ್ರಾವಿಡವೂ ಅದು ನನ್ನ ದ್ರಾವಿಡವೂ ಆದ್ರೂ ನಾನೆಲ್ಲೋ ನನ್ನ ತಾಯಿ ಮಣ್ಣಿನಿಂದ ಆಚೆ ಇದ್ದೀನಿ ಅನ್ನುವಂಥ ಒಂದು ಭಾವನೆ ಇತ್ತು. ಬಹುಶಃ ಈ ಪ್ರಶಸ್ತಿ ನನ್ನ ಆ ಭಾವನೆಯನ್ನು ಅಳಿಸಾಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಅದಕ್ಕೆ ನನಗೆ ಭಾಳ ಕಾರಣಕರ್ತರಾಗಿರ್ತಕ್ಕಂಥವ್ರು ನನ್ನ ವಿದ್ಯಾಗುರುಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಬೋಧಿ ಸರ್. ಸೊ ಅವರ ಆಂಜನೇಯಂದ್ರ ಬಹುಶಃ ನಾನು MA ಓದುವ ದಿನಗಳಿಂದಲೂ ಸೊ ಇವತ್ತಿನವರೆಗೂ ನಿರಂತರ ಅವರ ಮಾರ್ಗದರ್ಶನ ನನಗಿದ್ದೇ ಇರುತ್ತೆ. ಅವರ ಮಾರ್ಗದರ್ಶನ, ಅವರ ಬರಹಗಳು ಜೊತೆಗೆ ಇಲ್ಲಿ ನನ್ನ ಅನೇಕ ಗುರುಗಳು ಸಹಿತ ಬಂದಿದ್ದಾರೆ ನನಗೆ. ಪ್ರೊಫೆಸರ್ ವಿಕ್ರಮ್ ಸರ್ ಇದ್ದಾರೆ, ಯೋಶಿತ್ ಪಾಟೀಲ್ ಸರ್ ಇದ್ದಾರೆ. ಸೊ ಇವರೆಲ್ಲರ ಒಂದು ಆತ್ಮೀಯತೆ ನನ್ನನ್ನು ಮತ್ತೆ ಮತ್ತೆ ಗುಲ್ಬರ್ಗವನ್ನು, ಈ ಪ್ರದೇಶವನ್ನು ಅಥವಾ ನನ್ನ ತಾಯ್ನೆಲವನ್ನು ಮತ್ತೆ ಮತ್ತೆ ನೆನೆಸ್ಕೊಳ್ಳುವಂತ ಮಾಡುತ್ತೆ. ಸೊ ನನ್ನ ಅಷ್ಟು ದೂರದಲ್ಲಿದ್ದರೂ ನನ್ನನ್ನು ಗುರುತಿಸಿ, ನನ್ನ ಬರಹಗಳನ್ನು ಗುರುತಿಸಿ ನನಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ನನಗೊಂದು ರೀತಿ ಪ್ರೋತ್ಸಾಹ, ನನ್ನ ಗೌರವ ಅನ್ನೋದಿಲ್ಲ, ನನಗೊಂದು ರೀತಿಯ ಪ್ರೋತ್ಸಾಹ ಇದೆ. ಈ ಪ್ರೋತ್ಸಾಹವನ್ನು ಕೊಟ್ಟಿದ್ದಕ್ಕಾಗಿ ನನ್ನ ಈ ಮಾತೃ ಸಂಸ್ಥೆಗೆ ನನ್ನ ಮನದಾಳದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರಗಳು. ಕಥಾ ನಾಯಕಿ ಲಕ್ಷ್ಮವ್ವ ತಾನು ಅತ್ಯಂತ ಬಡತನದ ಪರಿಸ್ಥಿತಿಯಲ್ಲಿ ಈಸ್ಕೊಂಡು ಆಕೆ ಇಡೀ ಊರಿನ ಕಸವನ್ನು ಗುಡಿಸಿ
ಯಾರೋ ಕೊಟ್ಟಿರುವಂತಹ ತಂಗುಳುಗಳ ಅನ್ನವನ್ನ ತಂದು ಇಡೀ ತನ್ನ ಕೇರಿಗೆ ಹಂಚುವಂಥದ್ದು ಅಂತ ಹೇಳಿ ಆ ಕೇರಿಗೆ ಹಂಚಿ ಆಕೆ ಇಡೀ ಕೇರಿಯ ಮಕ್ಕಳನ್ನ ಸಲುತ್ತಾಳ. ಆಮೇಲೆ ಆ ಮಕ್ಕಳು ಎಲ್ಲರೂ ಸೇರಿಕೊಂಡು ಅವರು ಆಕೆ ಕೊಟ್ಟಿರುವಂತಹ ಅನ್ನವನ್ನ ತಿಂದು ಅವರು ಬಾಬಾ ಸಾಹೇಬರ ಅರಿವಿನ ಶಿಕ್ಷಣವನ್ನ ಪಡೆಯುವಂತಾಗ್ತದೆ. ಶಿಕ್ಷಣವನ್ನ ಪಡೆದುಕೊಂಡು ಅವರು ಅನೇಕ ಅಧಿಕಾರಿಗಳು ಆಗುವಂತಹ ಈ ಕಥಾ ಒಂದು ವಸ್ತು ಇರುವಂಥದ್ದು. ನಾನು ಒಂದು ಇಲ್ಲಿ ಹೇಳೋದಕ್ಕೆ ಬಹಳಷ್ಟು ಇಷ್ಟಪಡ್ತೀನಿ. ಯಾಕಂತಂದ್ರೆ ಈ ಕಥೆಯಲ್ಲಿ ಬರುವಂತಹ ನೌವಾರಿ ಸೀರೆ ಅನ್ನುವಂತಹ ಆ ಕಥಾನಾಯಕಿ ಲಕ್ಷ್ಮವ್ವ ಬೇರೆ ಯಾರು ಅಲ್ಲ, ಹಾಗೆ ನನ್ನ ಅಜ್ಜಿ ಅಂತ ಹೇಳಿ. ನನ್ನ ಅಜ್ಜಿಯನ್ನ ನಾನು ಯಾವಾಗಲೂ ಕೂಡ ಓದ್ತಾ ಬರಿತಾ ಕೂತಾಗ ನನ್ನ ಅಜ್ಜಿಯ ಆಕೆಯ ಇಡೀ ಜೀವನ ನನ್ನ ಕಣ್ಣೆದುರಿಗೆ ಬಂದು ನಿಂತ್ಕೊತಾ. ನಾನು ಕಂಡುಂಡಂತಹ ಈ ಅನುಭವಗಳನ್ನ ಹೇಳದೆ ಹೋದ್ರೆ ನನ್ನ ಅಜ್ಜಿಗೆ ನಾನು ಅನ್ಯಾಯ ಮಾಡಿದ ಹಾಗಾಗತ್ತೆ. ಆಕೆಯನ್ನ ನಾನು ಎಲ್ಲಾದ್ರೂ ಒಂದ್ ಕಡೆ ದಾಖಲಿಸ್ಬೇಕು. ಯಾಕಂತಂದ್ರೆ ಇಡೀ ಜನತೆಗೆ ಮತ್ತೆ ಈ ಕಥೆಯ ಒಂದು ಬಹಳ ವಿಶೇಷತೆ ಏನು ಅಂತಂದ್ರೆ ಯಾವುದೇ ಒಂದು ಕೆಳಜಾತಿಯ ಅಥವಾ ಅಸ್ಪೃಶ್ಯ ವರ್ಗದವರು ಯಾರು ಓದಿದ್ರು ಕೂಡ ಅದು ಅವರಿಗೆ ತಟ್ಟದೆ ಬಿಡೋದಿಲ್ಲ. ನಾನು ಇದ್ರೊಳಗೆ ಒಂದು ಪಾತ್ರ ಆಗಿದ್ದೆ ಅನ್ನುವಂಥ ಒಂದು ಅನುಭವ ಕೂಡ ಆ ಕಥೆಯೊಳಗೆ ಬಂದೇ ಬರ್ತದೆ. ಅದಕ್ಕೆ ನಾನು ಏನ್ ಮಾಡಿದೆ, ನನ್ನ ಅಜ್ಜಿಯನ್ನ ನಾನು ನೆನೆಸ್ತಾ ಈ ಕಥೆಯನ್ನ ನಾನು ದಾಖಲಿಸಿದೆ ಅಂತ. ಈ ಆಕೆಯ ಕೈತುತ್ತು ತಿಂದು ಉಂಡು ಬೆಳೆದಂತಹ ನಾನು ಆಕೆಯ ಋಣವನ್ನ ಕಥೆಯನ್ನ ಬರೆಯೋದ್ರ ಮುಖಾಂತರ ನಾನು ಇಲ್ಲಿ ತೀರಿಸಿದೆ ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಈ ಕಥೆಯನ್ನ ಮೊಟ್ಟ ಮೊದಲಿಗೆ ನಾನು ನನ್ನ ಅಜ್ಜಿ ಲಕ್ಷ್ಮವ್ವನಿಗೆ ನಾನು ಈ ಬಂಗಾರದ ಪದಕವನ್ನ ಆಕೆಗೆ ನಾನು ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ಇಲ್ಲಿ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಮತ್ತು ನನ್ನೊಟ್ಟಿಗೆ ಎಲ್ಲರೂ ಪ್ರಶಸ್ತಿ ಪುರಸ್ಕೃತರಿಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ನಾನು ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯರು ಮತ್ತು ಈ ಎಲ್ಲ ಕಾರ್ಯಕ್ರಮದ ಈ ಒಂದು ಪ್ರಶಸ್ತಿ ಆಯ್ಕೆಯಿಂದ ಹಿಡಿದು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದವರೆಗೂ ಪ್ರತಿ ದಿವಸ ತುಂಬಾ ಕಾರ್ಯದ ಒತ್ತಡದ ಮಧ್ಯೆಯೂ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ಈ ಒಂದು ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡದ ಒಂದು ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಪ್ರೊಫೆಸರ್ HD ಪೋತೆ ಸರ್ ಅವರಿಗೆ ನಮಗೆ ತುಂಬಾ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತದೋ ಇಲ್ಲ ಆ ಮಾತು ಬೇರೆ. ಬಟ್ ಇವತ್ತು ಆಗಲೇ ನಮ್ಮ ಮಲ್ಲೇಪುರಂ ಸರ್ ಹೇಳ್ತಾ ಇದ್ರು, ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಈ ಭಾಗದವರಿಗೆ ಸಿಗ್ತಾ ಇದೆ ಅಂತ. ನಿಜವಾಗ್ಲೂ ನಮ್ಮವರಿಗೆ ಇದು ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಏನು ಕೊಡ್ತೀವಿ ಅದು 5 ಲಕ್ಷ ಮೊತ್ತ ಇದೆ. ಇವರು 5,000 ಕೊಡೋದು ಕೂಡ 5 ಲಕ್ಷಕ್ಕೆ ಸಮಾನ ನಾವು ಹೇಳಿಕ್ಕೆ ಸಂತೋಷ ಪಡ್ತೀವಿ. ಆ 5 ಲಕ್ಷ ಕೊಡ್ಬೇಕಾದ್ರೆ ಬಹಳ ಕಷ್ಟಪಡಬೇಕಾಗಿದೆ. ಆದ್ರೆ ಇದು ಹೆಂಗಿದೆ ಅಂದ್ರೆ ಮೌಲ್ಯವನ್ನು ಆಧರಿಸಿ ಬರ್ತದೆ ಮತ್ತು ನಮ್ಮ ಕೃತಿಗಳನ್ನು ಆಧರಿಸಿ ಬರ್ತದೆ. ಇಲ್ಲಿ ಪಡೆದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಕೃತಿಗಳ ಮೂಲಕ ಮತ್ತು ತಮ್ಮ ಕಲೆಯಲ್ಲಿ ಮತ್ತು ಪ್ರತಿಭೆಯ ಮೂಲಕ ಪಡೆದಿರ್ತಕ್ಕಂಥದ್ದು. ಆದ್ರೆ ಒಂದು ಕಥೆ ಚಿನ್ನದ ಪದಕ ಪಡೆದು ಮೇಡಮ್ ಮಾತಾಡಿ ಕೇಳಿ ನನಗೆ ತುಂಬಾ ಹೃದಯ ತುಂಬಿ ಬಂತು. ನಾನು ಮೊಟ್ಟ ಮೊದಲು ಇಲ್ಲಿ ಚಿನ್ನದ ಪದಕ ಪಡೆದಂತಹ ಒಬ್ಬ ಕಥೆಗಾರ. ಇವತ್ತು ಸತ್ಯ ಹೇಳಬೇಕಂದ್ರೆ ಈ ವೇದಿಕೆಯ ಮೇಲೆ ನಿಂತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನಾನು ತಗೊಳ್ತಕ್ಕಂಥ 10ನೇ ಪ್ರಶಸ್ತಿ. 5 ಪ್ರಶಸ್ತಿಗಳು ಕಥೆಗಳಿಗೆ ಬಂದಿದೆ, 1 ಪ್ರಕಾಶನಕ್ಕೆ ಬಂದಿದೆ, 4 ಕೃತಿಗಳಿಗೆ ಬಂದಿದೆ. ನಾನು ನಿಜವಾದ ಧನ್ಯತೆಯನ್ನು ಅನುಭವಿಸಿದ್ದೇನೆ. ಕನ್ನಡ ಅಧ್ಯಯನ ಸಂಸ್ಥೆಯವರಿಗೂ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ 10 ಪ್ರಶಸ್ತಿ ಬರಬೇಕಾದ್ರೆ ನಾನು ಬರೆದಂತ 68 ಕೃತಿಗಳಲ್ಲಿ 4 ಕೃತಿಗಳಿಗೆ ಪ್ರತಿ ವರ್ಷ ಕೃತಿಗಳನ್ನು ಪಡೆಯುತ್ತಲೇ ಬಂದಿದೆ. ಯಾವ ಕೃತಿ ಮೌಲ್ಯಯುತವಾಗಿದೆ ಆ ಕೃತಿಗಳಿಗೆ ಮಾತ್ರ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಮತ್ತೆ ಇವತ್ತಿನ ದಿವಸ ಈ ಕನ್ನಡ ಅಧ್ಯಯನ ಸಂಸ್ಥೆಯವರು ಮಾಡತಕ್ಕಂಥ ಕೆಲಸ ಇವತ್ತು ವಿಷಯವರಿಗೂ ಹೊಸವರಾಗಿ ಬಂದಿದ್ದಾರೆ, ಅವ್ರಿಗೆ ಗೊತ್ತಿದೆ ಇನ್ನೂ ಗೊತ್ತಿಲ್ಲ. ಬಹಳ ಅದ್ಭುತವಾದಂತಹ ಕೆಲಸವನ್ನು HD ಪೋತೆ ಸರ್ ಅವರು ಮಾಡಿದ್ದಾರೆ. ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಎಲ್ಲ ನಮ್ಮ ಭಾಗದ ಲೇಖಕರನ್ನು ಗುಲ್ಬರ್ಗ ವಿಭಾಗದ ಎಲ್ಲ ಲೇಖಕರ ಫೋಟೋಗಳು ಯಾರು 3 ಮತ್ತು 4 ಕೃತಿಗಳನ್ನು ತಂದಿದ್ದಾರೆ ಅವರ ಫೋಟೋಗಳನ್ನು ಹಾಕಿದ್ದಾರೆ. ಅಂದ್ರೆ ಲೇಖಕರನ್ನು ಗುರುತಿಸ್ತಕ್ಕಂಥದ್ದು ವಿಶ್ವವಿದ್ಯಾಲಯಕ್ಕೆ ಬಂದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ನಾವು ಕೂಡ ಈ ರೀತಿಯಲ್ಲಿ ಇಲ್ಲಿ ಬರಬೇಕಪ್ಪ ಅಂತಕ್ಕಂಥ ಮನೋಭಾವ ಬೆಳೆಸುವ ಮೂಲಕ ಒಂದು ಚೈತನ್ಯ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಮತ್ತೆ ಅಕಾಡೆಮಿ ಮೂಲಕ ಪ್ರಶಸ್ತಿ ಪಡೆದವರಿಗೆ, ಸಾಹಿತ್ಯ ಪರಿಷತ್ತಿನಿಂದ ಪಡೆದಂತ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪಡೆದಂತವರಿಗೆ ಸಪರೇಟ್ ಆಗಿ ಅವರ ಭಾವಚಿತ್ರಗಳನ್ನು ಹಾಕುವ ಮೂಲಕ ನಾವು ಕೂಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡಿಬೇಕು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡಿಬೇಕಪ್ಪ ಅಂದಾಗ ಮಾತ್ರ ನಾವು ಇಲ್ಲಿ ಬರ್ತೀವಿ ಅಂತಕ್ಕಂಥ. ನಿಮ್ಗೆ ನೀವು ನಂಬ್ತಿರೇ ಇಲ್ಲ, ನಾವು ಸುತ್ತೂರು ಪ್ರಭು ಕಾಲೇಜಿನಲ್ಲಿ ಓದಿರ್ಬೇಕಾದ್ರೆ ಪ್ರತಿ ವರ್ಷ ಯಾರು ಫಸ್ಟ್ ಕ್ಲಾಸ್ ಬರ್ತಾರೆ ಇಡೀ ಕಾಲೇಜಿನ ಹೈಯೆಸ್ಟ್ ಮಾರ್ಕ್ಸ್ ತಗೋತಾರ ಅವರಿಗೆ ಕೇವಲ 100 ರೂಪಾಯಿ ಬಹುಮಾನ ಇತ್ತು. ಮತ್ತೆ ಅವರೊಂದು ಫೋಟೋ ಚೇತನ ಅಂತಕ್ಕಂಥ ಮ್ಯಾಗ್ಝಿನ್ದಾಗೆ ಹಾಕ್ತಿದ್ರು. ನಾನು ಕಾಲೇಜ್ ಸೇರಿದಾಗಲೂ ನೋಡ್ತಿದ್ದೆ ಬಹುಮಾನ ತಗೊಳ್ಳೋರು ನೋಡಿ ಎಂದು ನಂದು ಆ ಮ್ಯಾಗ್ಝಿನ್ದಾಗ 100 ರೂಪಾಯಿ ಬಹುಮಾನ ತಗೊಂಡು ಫೋಟೋ ಬರ್ತದಂತ.
ಅಂದ್ರೆ ಅದು ಕೊಡ್ತಕ್ಕಂಥ ಆ 100 ರೂಪಾಯಿ ಮತ್ತು ಆ ಭಾವಚಿತ್ರ ಮುಖ್ಯ ಅಲ್ಲ, ಆ ಒಂದು ಚೈತನ್ಯ ಶಕ್ತಿ ನಮ್ಮಲ್ಲಿ ಉಂಟು ಮಾಡ್ತಕ್ಕಂಥದ್ದು ಆ ಪ್ರಶಸ್ತಿಗಳು ಕೊಡ್ತಕ್ಕಂಥ ಕೆಲಸದಿಂದ ಆಗ್ತದೆ. ಮಹಾನಾಯಕರು ಆರಂಭ ಮಾಡಿರುವಂತಹ ಕೆಲಸ ಇವತ್ತು ನಿರಂತರವಾಗಿ ಬಂದಿರತಕ್ಕಂಥ ಎಲ್ಲ ವಿಷಯವರು ಮತ್ತು ಕನ್ನಡ ಅಧ್ಯಯನ ಸಂಸ್ಥೆಯ ಎಲ್ಲ ನಿರ್ದೇಶಕರು ಕೂಡ ಇವತ್ತ ಇಂತಹ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ ನಮ್ಮ ಭಾಗದ ಎಲ್ಲ ಪ್ರತಿಭಾವಂತರು ಇವತ್ತು ನೋಡಿ ರಾವಿಗಾರ ದೂರದ ಬಳ್ಳಾರಿಯಿಂದ ಬಂದಿದ್ದಾರೆ. ಆತನ ಕಥೆಗೆ ಮೊಟ್ಟ ಮೊದಲು ಕಥೆಯನ್ನು ಗುರುತಿಸಿ ನಾವು ವರ್ಕಲ್ ಸಾಹಿತ್ಯ ಪ್ರತಿಷ್ಠಾನದ ಪ್ರಶಸ್ತಿಯನ್ನು ಕೊಟ್ಟಿದ್ವಿ. ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಕೊಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಅಂದ್ರೆ ಇಲ್ಲಿ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾ ಇದೆ. ಈ ಪ್ರತಿಭೆಗಳು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಬೆಳೀತಾ ಇದ್ದಾವೆ. ಈ ಕೆಲಸ ಬಹಳ ಒಳ್ಳೇದು ಮಾಡಿದ್ದೀರಿ ಸರ್. ನನಗೆ ಉದ್ದೇಶದ ಕರೆದು ಮಾತಾಡಕ್ ಕೊಟ್ಟಿದ್ದೀರಿ. ಇನ್ನೂ ಒಂದೆರಡು ಮಾತುಗಳು ಹೇಳ್ಬೋದಾಗಿತ್ತು, ಆದರೆ ಬೇಡ ಅನಿಸ್ತದೆ. ಈ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ನಾನು ಮೋದಿ ಸರ್ ಅವರಿಗೆ ಕೊಟ್ಟು ಅಲ್ಲಿ ಇನ್ನೂ ಅನೇಕರ ಭಾವಚಿತ್ರ ಹಾಕಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಿಗೆ ಕೊಟ್ಟು ಅಲ್ಲಿ ಇನ್ನೂ ಅನೇಕ ಜನ ಯುವ ಪ್ರತಿಭಾವಂತರ ಫೋಟೋ ಹಾಕಿ ಅಂತ ಹೇಳಿ ವಿನಂತಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಹಮ್ಮಿಕೊಂಡಿರುವ ಪತ್ರಿಕೆಗಳಂತೆ ಪ್ರಸಾರಾಂಗದ ವತಿಯಿಂದ ಹಮ್ಮಿಕೊಂಡಿರುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಮಾಜಿ ಕುಲಪತಿಗಳು, ತಂದೆ ಸಮಾನರಾದ ಪ್ರೊಫೆಸರ್ ಗಿ ಪುಟ್ಟಯ್ಯ ಸರ್ ಅವರೇ, ಪ್ರೊಫೆಸರ್ ಮಲೇಪುರ ವೆಂಕಟೇಶ್ ಸರ್ ಅವರೇ, ಸಿಂಡಿಕೇಟ್ ಸದಸ್ಯರಾದ SP ಸುರ್ಲತ್ ಅವರೇ, ಮಾಜಿ ಕುಲಸಚಿವರು, ಹಣಕಾಸು ಅಧಿಕಾರಿಗಳು, ಪ್ರಸ್ತುತ ವಿದ್ಯಾಭಿಷೇಕ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಲಕ್ಷ್ಮಣ್ ನಾಗಂಕರ್ ಸರ್ ಅವರೇ, ಪ್ರೊಫೆಸರ್ ಮೇಧಾವಿ ಕಟ್ಟಿ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಾದ ಮತ್ತು ಸ್ನೇಹಿತರಾದ ಪ್ರೊಫೆಸರ್ HT ಕೋತೆ ಅವರೇ, ನಿರ್ದೇಶಕರು ಪ್ರಸಾರಾಂಗ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಈ ವಿಶ್ವವಿದ್ಯಾಲಯದ ಕುಲಸಚಿವರು ಮತ್ತು ಆತ್ಮೀಯ ಸ್ನೇಹಿತರಾದ ಪ್ರೊಫೆಸರ್ ರಮೇಶ್ ನಂದನ್ಕರ್ ಅವರೇ, ಡೀನ್ಸ್, ಚೇರ್ಮನ್ಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಟೀಚಿಂಗ್ ಸ್ಟಾಫ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್, ಅಕಾಡೆಮಿಕ್ ಅಂಡ್ ಸಿಂಡಿಕೇಟ್ ಸದಸ್ಯರೇ, ಮಾಧ್ಯಮ ಮಿತ್ರರೇ, ಇಲ್ಲಿ ತನಕ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ಇದರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಪ್ರಾಸ್ತಾವಿಕವಾಗಿ ಸ್ನೇಹಿತರಾದಂಥ ಪ್ರೊಫೆಸರ್ ಕೋತೆ ಅವರು ಮಾತಾಡಿದ್ದಾರೆ. ತದನಂತರ ಪ್ರೊಫೆಸರ್ ಮಲೇಪುರ ವೆಂಕಟೇಶ್ ಅವರು ಮಾತಾಡಿದ್ದಾರೆ. ಅಂದ್ರೆ ಈ ತರ ಒಂದು ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯದಲ್ಲಿ ನಡೆಸಬೇಕಂದ್ರೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಇಲ್ಲಿ ಅವರು ನಮಗೆ ನೆನಪಿಸಿದ್ದಾರೆ. 1985ರಲ್ಲಿ ನಾನು ಬೆಂಗಳೂರಲ್ಲಿ ನಾವು CGK ಅವರ ಜೊತೆ ಇದ್ದೆ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಪ್ರೊಫೆಸರ್ CGK ಅವ್ರ ಜೊತೆ ಇದ್ದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನಿನ್ನೂ ಅವಾಗಿನ ಸ್ಟೂಡೆಂಟ್ ಇದ್ದೆ. ಈ ರಾಜ್ಯೋತ್ಸವದ ಪ್ರಶಸ್ತಿಗೆ ಅವ್ರ ಹತ್ರ ಬಂದು ಎಲ್ಲ ಒತ್ತಡವನ್ನೇ ಇರೋದು. ಆವಾಗ ಅಂದ್ರೆ ನಾವು MA ಪೊಲಿಟಿಕಲ್ ಸೈನ್ಸ್ ಓದ್ತಾ ಇದ್ದು. ಆ ಸಂದರ್ಭದಲ್ಲಿ ಸರ್ ಕನ್ನಡ ಕಾಲೇಜ್ ಸೆಕ್ರೆಟರಿ ಅವರಿಗೆ ನೀವು ಫೋನ್ ಮಾಡಬೇಕು, ನಮ್ಗೆ ಈ ಪ್ರಶಸ್ತಿ ಬೇಕು, ಆ ಪ್ರಶಸ್ತಿ ಬೇಕು ಅನ್ನುವ ಒತ್ತಡವನ್ನು ಅವ್ರ ಹತ್ರ ಅವರು ಮಾತಾಡ್ತಾ ಇದ್ರು. CGK ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಆದ್ರೂ ಅವರು ಆ ದಿಕ್ಕಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ನನಗೆ ಆವತ್ತಿನ ಆ ಒಂದು ಘಟನೆಗಳು ಇಲ್ಲಿ ನನಗೆ ನೆನಪಾಗ್ತಾ ಇದ್ದಾವೆ. ಬಹುಶಃ ಕೋತೆ ಅವ್ರ ಯಾಕಂದ್ರೆ ಇವತ್ತು ಪ್ರೊಫೆಸರ್ ಮಲ್ಲೇಪುರ ವೆಂಕಟೇಶ್ ಅವರು ಮಾತಾಡಿದ್ರೆ, ಯಾಕಂದ್ರೆ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಬೇಕಾದ್ರೆ ಸಾಕಷ್ಟು ಟೀಕೆಗಳಿರ್ತವೆ, ಸಾಕಷ್ಟು ಅದರ ಕಷ್ಟವನ್ನು ಮಾಡಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಜಾಸ್ತಿ ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇಬ್ಬರು ಮಹನೀಯರು ಮಾತಾಡಿದ್ದಾರೆ ಮತ್ತು ಪ್ರಶಸ್ತರು ಇಲ್ಲಿ ಮಾತಾಡಿದ್ದಾರೆ. ಇಲ್ಲಿ ಮತ್ತು ಬೇರೆ ಬೇರೆ ಭಾಗದಿಂದ ಬಂದಂತ ಎಲ್ಲ ಈ ಪ್ರಶಸ್ತಿ ಪ್ರದಾನರು ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಈ ಪ್ರಶಸ್ತಿ ಪಡೆದಿರುವ ಎಲ್ಲ ಸಾಧಕರಿಗೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರ, ಧನ್ಯವಾದಗಳನ್ನು ಅರ್ಪಿಸುವ ಮುಖಾಂತರ ಅವರ ಕೊಡುಗೆಯನ್ನು ಇಲ್ಲಿ ಮತ್ತೊಮ್ಮೆ ಇಲ್ಲಿ ನೆನಪಿಸಿಕೊಳ್ಳುತ್ತಾ, ಯಾಕಂದ್ರೆ ಇಲ್ಲಿ ಸುಮಾರು ಒಂದು 34 ಸಾಧಕರಿದ್ದಾರೆ. ಅವರಿಗೆಲ್ಲ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ. ಅವರಿಗೆ ಗೌರವ ಒಂದು ಪ್ರಶಸ್ತಿಯನ್ನು ನಾವು ಕೊಟ್ಟಿದ್ದೀವಿ. ಅವರು ಸಾಧನೆಯನ್ನು ನಾವು ಇಲ್ಲಿ ನಡೆಸ್ಕೊಂತಾ ಇದ್ದೀವಿ. ಸೊ ಇದರಲ್ಲಿ ನಾವು ಅಂದ್ರೆ ಈ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಅಲ್ಲಿ ಒಂದು ಪ್ರಶಸ್ತಿಗಳಿದ್ದಾವೆ.
ಅದರಲ್ಲಿ ಕನ್ನಡ ಪುಸ್ತಕ, ಸೃಜನ ಸಾಹಿತ್ಯ ಮತ್ತು ಇವೆಲ್ಲ, ಮತ್ತೆ ಸೃಜನೇತರ ಸಾಹಿತ್ಯ, ವಚನ, ಜಾನಪದ, ಜೀವನ ಕಥನ, ಅನುವಾದ, ಗಡಿನಾಡು, ಹಿಂದಿ, ಇಂಗ್ಲಿಷ್, ಸಮಾಜ ವಿಜ್ಞಾನ, ಹೀಗೆ ಶಿಕ್ಷಣ ಕ್ಷೇತ್ರ, ಉರ್ದು, ಪ್ರಕಾಶಕರು, ಜನಪದ ಕಲಾವಿದ, ಚಿತ್ರಕಲಾಕೃತಿಗಳು, ಶಿಲ್ಪಕಲಾಕೃತಿಗಳು, ರಾಜ್ಯ ಮಟ್ಟದ ಪ್ರಶಸ್ತಿಗಳು, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಈ ಒಂದು ಐಕ್ಯ ಸಮಿತಿ ಪ್ರಕಾರ ನಾವು ಇವತ್ತಿಗೆ ಪ್ರದಾನ ಮಾಡಿದ್ದೀವಿ. ಇದರಲ್ಲಿ ಸಾಕಷ್ಟು ಜನ ನನಗೆ ಪರಿಚಯ ಇರುವ ಸ್ನೇಹಿತರಿದ್ದಾರೆ. ಈ ಹಂಪಿ ಯೂನಿವರ್ಸಿಟಿಯಿಂದ ಬಂದಿದ್ದಾರೆ ಅಂದ್ರೆ ಒಬ್ಬರ ಸರಿ ಹೇಳಿದ್ರೆ ಬೇರೆಯವ್ರಿಗೆ ಬೇಜಾರಾಗ್ತದೆ. ಈಗ ಸಾಕಷ್ಟು ಜನ ಅಲ್ಲಿ ನಮಗೆ ಪರಿಚಿತರಿದ್ದಾರೆ. ಅವರ ಸಾಧನೆಯನ್ನು ಮತ್ತೊಮ್ಮೆ ನಾನು ಇಲ್ಲಿ ನೆನೆಸ್ಕೊಳ್ಳುತ್ತಾ, ಯಾಕಂದ್ರೆ ಬಹುಶಃ ಪ್ರೊಫೆಸರ್ ಕೋತೆ ಅವರು ಹೇಳಿದ್ರು, ಕರ್ನಾಟಕ ರಾಜ್ಯೋತ್ಸವ ನಂತರ ಬಹುಶಃ ಈ ಒಂದು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸುಮಾರು 43 ವರ್ಷಗಳ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಯಾಕಂದ್ರೆ ಇದು ಬಹುಶಃ ಯಾತಕ್ಕೆ ಅಂತ ಅನ್ನೋದಂತಂದ್ರೆ, ಇಲ್ಲಿ ಯಾಕೆ ಇದರ ಪ್ರಾಮುಖ್ಯತೆ ಯಾಕೆ ಅಂತಂದ್ರೆ, ನಾನು ಒಂದು 3 ಅಂಶಗಳನ್ನು ನಿಮ್ಮ ಜೊತೆ ಇಲ್ಲಿ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ನಾವು ಅಂದ್ರೆ ಎಕ್ಸಲೆನ್ಸ್, ಇವತ್ತು ಇಷ್ಟು ಜನ 34 ಜನ ಸಾಧಕರಿದ್ದಾರೆ. ಯಾಕಂದ್ರೆ ಅವ್ರು ಮಾಡಿದಂತ ಸಾಧನೆ ಇದೆ. ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಇರ್ತದೆ. ಸೊ ಕಾಂಪಿಟೇಷನ್ ಅಲ್ಲಿ ಅವ್ರು ಇಲ್ಲಿ ಬಂದಿದ್ರೆ ಅಂದ್ರೆ ಎಕ್ಸಲೆನ್ಸ್, ಅವ್ರು ಮಾಡಿದಂತ ಕೊಡುಗೆಯನ್ನು ಆ ಕಾಂಟ್ರಿಬ್ಯೂಷನ್ ಅಲ್ಲಿ ಇಲ್ಲಿ ನಾವು ಇಲ್ಲಿ ರಿಕಗ್ನೈಷನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ರಿಕಗ್ನೈಷನ್ ಆಫ್ ಎಕ್ಸಲೆನ್ಸ್ ಅಂತ ನಾವು ಕರಿತೀವಿ. ಯಾಕಂದ್ರೆ ಅವರು ಸಾಧನೆ ಮಾಡಿದ್ದಾರೆ, ಅವ್ರ ಸಾಧನೆಗೆ ಇಲ್ಲಿ ಒಂದು ಐಡೆಂಟಿಫಿಕೇಶನ್ ಸಿಕ್ಕಿದೆ. ಸೊ ಹಾಗಾಗಿ ನಾವು ಈ ಪ್ರಶಸ್ತಿಯನ್ನು ನಾವು ಇಲ್ಲಿ ಪ್ರದಾನ ಮಾಡ್ತಾ ಇದ್ದೀವಿ. ಹಾಗೆ ಯಾಕೆ ಇನ್ನೊಂದು ಇದರ ಇಂಪಾರ್ಟೆನ್ಸ್ ಏನಂತಂದ್ರೆ, ಇಲ್ಲಿ ಪ್ರಮೋಷನ್ ಆಫ್ ಕನ್ನಡ ಅಂಡ್ ಕರ್ನಾಟಕ ಹೆರಿಟೇಜ್ ಅಂತ. ಯಾಕಂದ್ರೆ ಈ ಕನ್ನಡ ಪ್ರಶಸ್ತಿಯನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಯಾಕೆ ಮಾಡ್ತಾ ಇದ್ದೀವಿ, ನಾವು ಕನ್ನಡ ಭಾಷೆಯನ್ನ ಮತ್ತೆ ಅಭಿವೃದ್ಧಿ ಮಾಡಬೇಕು. ಈ ಕನ್ನಡ ಕಲ್ಚರ್ ಅಂದ್ರೆ ಅದು ನಮ್ಮ ಒಂದು ಪರಂಪರೆ ಇದೆ, ನಮ್ಮ ಒಂದು ಹೆರಿಟೇಜ್ ಅನ್ನು ಇಲ್ಲಿ ನಾವು ಮುಂದೆ ತೋರಿಸ್ಕೊಂಡು ಹೋಗ್ಬೇಕು. ಅದನ್ನು ನಾವು ನೆನಪು ಮಾಡ್ಕೊಂಡು ಹೋಗ್ಬೇಕು. ಆ ದಿಕ್ಕಿನಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಸಾರಂಗ ಕೆಲಸ ಮಾಡ್ತಾ ಇದೆ. ಹಾಗೆ ನಾವು ಹೋದ್ರೆ ಇಲ್ಲಿ ನಾವು, ಯಾಕಂದ್ರೆ ಇನ್ನೊಂದು ನಾವು ಈ ಒಂದು ಪರಂಪರೆಯನ್ನು, ಈ ಕನ್ನಡ ಭಾಷೆ, ಸಂಸ್ಕೃತಿ, ಈ ಸಾಹಿತ್ಯ, ಇದರ ಒಂದು ಪರಂಪರೆಯನ್ನು ನಾವು ಮುಂದಿನ ಪೀಳಿಗೆಗೆ, ಮುಂದಿನ ಜನರೇಷನ್ಗೆ ನಾವು ಅದನ್ನು ತೋರಿಸಬೇಕಾಗಿದೆ, ಅದನ್ನು ನಾವು ಉಳಿಸ್ಕೋಬೇಕಾಗಿದೆ. ಸೊ ಈ ದಿಕ್ಕಿನಲ್ಲಿ ನೀವೆಲ್ಲರೂ, ಯಾಕಂದ್ರೆ ಸಾಕಷ್ಟು ಕಷ್ಟಪಟ್ಟು ಶ್ರಮ ವಹಿಸಿ, ಪ್ರೊಫೆಸರ್ E.T. ಪುಟ್ಟೇಶ್ವರ ಅವರು ಹೇಳಿದ್ರು, ಒಂದು ಲೇಖನ ಬರೀಬೇಕಾದ್ರೆ ಎಷ್ಟು, ಯಾಕಂದ್ರೆ ಸೊ ಐಡಿಯಾಸ್ ಕಮ್ಸ್ ಫ್ರಮ್ ದ ಥಾಟ್ ಅಂತ. ನಾವು ಅಂದ್ರೆ ನಾವ್ ಹೇಳ್ತೀವಿ ಪೊಲಿಟಿಕಲ್ ಥಾಟ್ ಅಲ್ಲಿ ನಮಗೊಂದು ಥಾಟ್ ಬರ್ತದೆ, ಅಂದ್ರೆ ಥೀಸಿಸ್, ಆಂಟಿಥೀಸಿಸ್ ಅಂದ್ರೆ ಸಿಂಥಸಿಸ್ ಅಂತ. ಯಾಕಂದ್ರೆ ಮೈಂಡ್ ಅಲ್ಲಿ ಸೊ ಒಂದು ಐಡಿಯಾ ಹುಟ್ಕೊಳ್ತದೆ, ಆ ಐಡಿಯಾಗೆ ಇನ್ನೊಂದು ಐಡಿಯಾ ಅಲ್ಲಿ ಮತ್ತೆ ಹುಟ್ಕೊಳ್ತದೆ, ಆ ಎರಡು ನಡುವೆ ಅಲ್ಲಿ ಘರ್ಷಣೆ ಆಗ್ತದೆ. ಸೊ ತದನಂತರ ಒಂದು ಕ್ಲಿಯರ್ ಒಂದು ಐಡಿಯಾ ನಮ್ಗೆ ಬರ್ತದೆ. ಆ ತರ ಒಂದು ಅಂದ್ರೆ ಐಡಿಯಾ ಅಂದ್ರೆ ಒಂದು ಥಾಟ್ ಅಂದ್ರೆ ಈ ಒಂದು ರಚನೆ ಅನ್ನೋದು ಆ ತರ ಆಗಿ ಬರ್ತದೆ. ಹಾಗಾಗಿ ನೀವೆಲ್ಲ ಕಷ್ಟಪಟ್ಟಿದ್ದೀರಿ. ನಿಮ್ಮ ಶ್ರಮಕ್ಕೆ, ನಿಮ್ಮ ಐಡಿಯಾಸ್ಗೆ, ನಿಮ್ಮ ಒಂದು ಶ್ರಮಕ್ಕೆ ನಮ್ಮ ಪ್ರಸಾರಾಂಗದ ಮುಖಾಂತರ, ಗುಲ್ಬರ್ಗ ವಿಶ್ವವಿದ್ಯಾಲಯ ಮುಖಾಂತರ ಅದಕ್ಕೆ ನಾವು ಮನ್ನಣೆ ಕೊಟ್ಟು, ನಿಮ್ಮ ಪರಿಶ್ರಮೆಯನ್ನು, ನಿಮ್ಮ ನಾಲೆಡ್ಜ್ ಅನ್ನು ನಾವು ಪರಿಗಣಿಸಿ ಈ ಒಂದು ಪ್ರದಾನವನ್ನು ಮಾಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಈ ಒಂದು ಪ್ರಶಸ್ತಿಯನ್ನು ನೀವೆಲ್ಲ ಒಪ್ಪಿಕೊಂಡು ಇಲ್ಲಿ ಬಂದು ಇಲ್ಲಿ ಹಾಜರಾಗಿ ನಮ್ಮ ಪ್ರಶಸ್ತಿಯನ್ನು ನೀವೆಲ್ಲ ಸ್ವೀಕರಿಸಿದ್ದೀರಿ. ಹಾಗಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪರವಾಗಿ ಮತ್ತೊಮ್ಮೆ ತಮಗೆ ಆರ್ಥಿಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. 17-18 ರಾಷ್ಟ್ರೀಯ ಕಲ್ಯಾಣ ಕರ್ನಾಟಕ ಸಾಹಿತ್ಯೋತ್ಸವ ನಡೆಸ್ತಾ ಇದೆ. ಒಂದು ಕಳಕಳಿ ಮನವಿ ಮಾಡ್ಕೊಳ್ತೀನಿ ಎಲ್ಲರಲ್ಲಿ. ಕರ್ನಾಟಕ ವಿಶ್ವವಿದ್ಯಾಲಯಗಳ ಇತಿಹಾಸದಲ್ಲಿ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಅಂಥ ಕಾರ್ಯಕ್ರಮ ಎಂದೂ ಆಗಿಲ್ಲ. ಅಂತಹ ಕಾರ್ಯಕ್ರಮ 17-18 ಸೋಮವಾರ ಮಂಗಳವಾರ ಜರುಗ್ತಾ ಇದೆ. ಸುಮಾರು 150 ಜನ ರೈಟರ್ಸ್ ಅಂದ್ರೆ ಬರಹಗಾರರು ಅಧಿಕೃತವಾಗಿ ಆಹ್ವಾನಿತರಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ 2 ದಿವಸ ಇರ್ತಾರೆ. ಸೊ ಅದಕ್ಕೆ ವೇದಿಕೆ ಮೇಲೆ ಇರುವವರು ಮತ್ತು ತಮ್ಮೆಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ನಿಮ್ಮ ಜೊತೆಗಿರೋರು ಹೇಳಿ, ಇಡೀ 2 ದಿವಸ ಉದ್ಘಾಟನೆ ನಾಳೆ ಸೋಮವಾರ ಇದೇ ಹಾಲ್ ಉದ್ಘಾಟನೆ ಆಗುತ್ತೆ. ಅದಾದ್ಮೇಲೆ ಕನ್ನಡ ಅಧ್ಯಯನ ಸಂಸ್ಥೆ 4 ಹಾಲ್ಗಳಲ್ಲಿ ಕನ್ನಡ, ಹಿಂದಿ, ಉರ್ದು, ಇಂಗ್ಲಿಷ್, ಮರಾಠಿ, ಸಂಸ್ಕೃತ, ಫೈನ್ ಆರ್ಟ್ ಎಲ್ಲ ಭಾಷೆಗಳ ಬಹುಭಾಷೆ ಗೋಷ್ಠಿಗಳು ಇದ್ದಾವೆ. ಕನ್ನಡದ ಗೋಷ್ಠಿಗಳು 80% ಇದ್ದಾವೆ. ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ದಯವಿಟ್ಟು ಭಾಗವಹಿಸಿ.
ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದು ನನ್ನ ಒಬ್ಬನ ಕಾರ್ಯಕ್ರಮ ಅಲ್ಲ, ಒಂದು ವಿಶ್ವವಿದ್ಯಾಲಯವಾಗಿ ಈ ಪ್ರದೇಶದ ವಿದ್ಯಾರ್ಥಿಗಳಿಗೆ ಯಂಗ್ ಬಡ್ಡಿಂಗ್ ರೈಟರ್ಸ್ಗೆ ಒಂದು ಪ್ರೋತ್ಸಾಹ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಗರದ ಹೊರಗಿನ ಅಧ್ಯಾಪಕರು ಮತ್ತು ಚಿಂತಕರೆಲ್ಲ ಬರ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ವಿಶ್ವವಿದ್ಯಾಲಯಕ್ಕೆ ಒಂದು ಶಕ್ತಿ ತುಂಬಬೇಕು. ಕನ್ನಡ ಅಧ್ಯಯನ ಸಂಸ್ಥೆಗೆ ಮತ್ತು ಕಲಾ ನಿಕಾಯ ವಿಭಾಗಕ್ಕೆ ಕೂಡ ಒಂದು ಶಕ್ತಿ ತುಂಬಬೇಕು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮಾನ್ಯ ಕುಲಸಚಿವರು ಕುಲಪತಿಗಳು ಇಲ್ಲೇ ಇದ್ದಾರೆ, ಅವರ ಅನುಮತಿ ಪಡೆದು ಸಂಡೇ ನಾವು ನಾಳೆ ಆರ್ಟ್ಸ್ ಫ್ಯಾಕಲ್ಟಿ ವರ್ಕಿಂಗ್ ಡೇ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಾಳೆ ಸಿದ್ಧತೆ ಮಾಡ್ಕೊಳ್ಬೇಕು, ಅದಕ್ಕೆ ಕುಲಪತಿಗಳು ಸ್ವಲ್ಪ ಪರ್ಮಿಷನ್ ಕೊಡಬೇಕು ಅಂತ ವಿನಂತಿ ಮಾಡ್ತಾ, ದಯವಿಟ್ಟು ಸೋಮವಾರ ಮಂಗಳವಾರ ನಡೆಯುವ ರಾಷ್ಟ್ರೀಯ ಸಾಹಿತ್ಯೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಪ್ರೋತ್ಸಾಹಿಸಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರಸಾರಾಂಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ನಾಡಿನ ಖ್ಯಾತ ಚಿಂತಕರು ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಸರ್ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು. ಈ ಸಮಾರಂಭದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿರುವ ವಿಶ್ರಾಂತ ಕುಲಪತಿಗಳಾಗಿರುವ ಪ್ರೊಫೆಸರ್ ಜಿ ಟಿ ಪುಟ್ಟಯ್ಯ ಸಾಹೇಬರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಎಸ್ ಪಿ ಸುಳ್ಳರ್ ಸರ್ ಅವರಿಗೆ, ವಿಷಯ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಲಕ್ಷ್ಮಣ್ ರಾಘವಕರ್ ಸರ್ ಅವರಿಗೆ, ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ಮೇಘವನಿ ಕಟ್ಟಿ ಮೇಡಮ್ ಅವರಿಗೆ, ವಿತ್ತಾಧಿಕಾರಿಗಳಾದ ಶ್ರೀಮತಿ ಗಾಯತ್ರಿ ಮೇಡಮ್ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಜಿ ಶ್ರೀರಾಮುಲು ಸರ್ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಸಾರಾಂಗದ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ಪಿ ಕೋತಿ ಸರ್ ಅವರಿಗೆ ತುಂಬು ಹೃದಯದ ವಂದನೆಗಳು. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಸಾಧಕರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಭಿನಂದನೆಗಳನ್ನು ಹೇಳುತ್ತಾ ತುಂಬು ಹೃದಯದಿಂದ ವಂದಿಸ್ತಾ ಇದೆ. ಹಾಗೆ ಈ ಸಾಧಕರ ಕುಟುಂಬದ ವರ್ಗದವರಿಗೆ, ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಕುಟುಂಬದ ಬಂಧುಗಳಿಗೆ ವಂದನೆಗಳನ್ನು ಹೇಳ್ತೇವೆ. ಹಾಗೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಲ್ಲ ನಿಕಾಯಗಳ ಡೀನರ್ಗಳಿಗೂ, ಎಲ್ಲ ವಿಭಾಗಗಳ ಮುಖ್ಯಸ್ಥರಿಗೂ, ಎಲ್ಲ ಪೀಠಗಳ ನಿರ್ದೇಶಕರಿಗೂ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳ ಸ್ನಾತಕೋತ್ತರ ಸಂಶೋಧನಾ ವಿದ್ಯಾರ್ಥಿಗಳಿಗೂ, ಅತಿಥಿ ಉಪನ್ಯಾಸಕ ಬಂಧುಗಳಿಗೂ, ಬಹಳ ಮುಖ್ಯವಾಗಿ ಇಲ್ಲಿ ಬಂದಿರುವಂಥ ಮಾಧ್ಯಮದ ಬಂಧುಗಳಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಹೇಳುವ ಮೂಲಕ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಹಾಡಬೇಕಾಗಿ ವಿನಂತಿಸುತ್ತೇನೆ. पंजाब सिंध गुजरात मराठा द्राविड़ उत्कल बंगा विंध्य हिमाचल यमुना गंगा उच्चल जलधि तरंगा तब शुभ नामे जागे तब शुभ आशीष मागे गाए तब जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे